ಎಲ್ಲಿಗೆ ಹೋಗ್ಬೇಕಮ್ಮ? ಹುಚ್ಚಾಸ್ಪತ್ರೆಗೆ. ಬೆಳಗ್ಗೆ ಒಳ್ಳೆ ತಮಾಷೆ. ಓ ಇವ್ ನಿನ್ನ ಮಾವನ್ ಮಗನ ತಮಾಷೆ ಮಾಡೋಕೆ. ಹೋಗಯ್ಯ ಹೋಗು. ಈ ಸಿಟಿ ಒಳಗೆ ಇವೊಂದೊಬ್ಬಂದಿನ ಆಟೋ ನಿಲ್ಸಿದ್ರೆ 1000 ಅಣ್ತಂಬ್ರಗಳ ಆಟೋ ಬಂದು ನಿಲ್ತವೆ. ಅಕ್ಕ ಎಲ್ಲಿಗೆ ಹೋಗ್ಬೇಕು? ಹುಚ್ಚಾಸ್ಪತ್ರೆಗೆ. ಬನ್ನಿ ಕೂತ್ಕೊಳ್ಳಿ. ತುಂಬಾ ಸಂತೋಷಪ್ಪ. ಎಷ್ಟಪ್ಪ? 50 ರೂಪಾಯಿ ಕೊಡಕ್ಕ. ಎಕ್ಸ್ಟ್ರಾ 10 ರೂಪಾಯಿ ಯಾಕೆ? 40 ರೂಪಾಯಿ ಅಲ್ವಾ? ಏನಕ್ಕ 10 ರೂಪಾಯಿ ಕೇಳಿದೆ ಅಷ್ಟೇ. ಅಷ್ಟೇ ಯಾಕೆ? ನಿನಗೆ ಹುಚ್ಚಿಡ್ದಾಗ ನಮ್ಮ ಆಸ್ಪತ್ರೆಗೆ ಬಂದ್ಬಿಡು, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಯ್ಯೋ ಅಕ್ಕ, ನನಗೆ ನಿನ್ನ ಎಕ್ಸ್ಟ್ರಾ ದುಡ್ಡು ಬೇಡ, ನನಗೆ ಹುಚ್ಚು ಹಿಡಿಯೋದು ಬೇಡ. ನಿಂದೇ ಮೊದಲು ಬೋಣಿ, ದಯವಿಟ್ಟು ಶಾಪ ಹಾಕ್ಬೇಡ. ಬೆಳಗ್ಗೆ ಒಳ್ಳೆ ಗಿರಾಕಿ ಸಿಕ್ತು. ಅಕ್ಕ 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 ಹುಚ್ಚರ ಆಸ್ಪತ್ರೆ ಬಂತು. ನನಗೂ ಕಾಣಿಸ್ತಿದೆ, ನಾನೇನು ನಿದ್ದೆ ಮಾಡ್ತಿರ್ಲಿಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಏನಂದೆ? ದುಡ್ಡು ಕೊಡಿ ಅಂದೆ. ನಿಲ್ಲಪ್ಪ. ತಗೋ, ಎಕ್ಸ್ಟ್ರಾ 10 ರೂಪಾಯಿ ಕೇಳ್ದಲ್ಲ. ಇರ್ಲಿ ತಗೊಳಪ್ಪ. ನೋಡಪ್ಪ, ಜೀವನದಲ್ಲಿ ಪ್ರತಿಯೊಬ್ಬರು ಕಷ್ಟಗಳನ್ನ ಅನುಭವಿಸ್ತಾನೆ ಹೋಗ್ತಾರೆ. ಅದ್ರ ಮಧ್ಯೆ ನಾವಿರೋ ಸಮಾಜದ ಕಡೆನೂ ಮತ್ತು ಅಕ್ಕಪಕ್ಕದವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರಬೇಕು. ನಮ್ಮ ಕೈಲಾಗುವ ಸಹಾಯ ಮಾಡಬೇಕು. ಇದನ್ನೆಲ್ಲ ಮಾಡೋಕ್ಕೆ ಜನರಿಗೆ ಎಲ್ಲಿ ಪುರ್ಸತ್ತಿರುತ್ತೆ? ಈಗ ನನಗೂ ಪುರ್ಸತ್ತಿಲ್ಲ. ನೋಡು, ಒಬ್ರಿಗೆ ಸಹಾಯ ಮಾಡುವ ಅವಕಾಶ ಸಿಗ್ಬೇಕಾದ್ರೂ ಅದೃಷ್ಟ ಮಾಡಿರ್ಬೇಕು. ಮನುಷ್ಯನಿಗೆ ಸಹಾಯ ಮಾಡಿದ್ರೇನೆ ಈ ಪ್ರಪಂಚ ಚೆನ್ನಾಗಿ ಕಾಣುತ್ತೆ. ಅಕ್ಕ, ಪ್ರತಿದಿನ ನಾನು ನನ್ನ ಹೆಂಡತಿ ಮಾಡ್ಕೋತಾನೇ ಇರ್ತೀವಿ ಸಹಕಾರ. ಏನೋ ಅಕ್ಕ, ನಾನು ಹೋಗಕ್ ಬಿಟ್ಬಿಡು. ರಾತ್ರಿ ನಾನು ದುಡ್ಡು ತಗೊಂಡು ಮನೆಗೆ ಹೋಗ್ಲಿಲ್ಲ ಅಂದ್ರೆ ರಾತ್ರಿ ಊಟನೂ ಇಲ್ಲ. ಹಾಗೆ ಆ ಚಿಂತೆ ಆದ್ರೆ ಹೂಗೆ ಹೂ ಚಿಂತೆ ಅಂತೆ. ಹೋಗಿ ಹೋಗಿ ಇಂಥವನಿಗೆ ನೀತಿ ಹೇಳ್ತಾ ಇದ್ದೀನಲ್ಲ, ನನ್ನ ಬುದ್ಧಿಗೆ ನಾನೇ ಹೊಡ್ಕೋಬೇಕು. ಓ ನಮಸ್ತೆ ಮೇಡಮ್, ನೀವು ಮತ್ತೆ ಬಂದಿದ್ದು ನಮಗೆ ಭಾರಿ ಸಂತೋಷ ಆಯ್ತು ಮೇಡಮ್. ಹೋಗಿ, ನಮ್ಮ ಹುಚ್ಚು ಡಾಕ್ಟರ್ ಇದ್ದಾರೆ, ಹೋಗಿ ಮೇಡಮ್. ಮತ್ತೆ ಆಯ್ತಾಯ್ತು. ನಮಸ್ಕಾರ ಡಾಕ್ಟ್ರೇ. ಈ ವಾಯ್ಸ್ನ ಎಲ್ಲೂ ಕೇಳ್ದಂಗಿದೆಯಲ್ಲ. ಮತ್ತೆ ನೀನಾ? ಹೌದು, ಮತ್ತೆ ನಾನೇ ಸರ್. ಅಯ್ಯೋ, ಯಾರೋ ಹೊಸ ನರ್ಸ್ ಬರ್ತಾರೆ, ಅವರಿಗೆ ಚೆನ್ನಾಗಿ ಕೆಲಸ ಕಲ್ಸ್ಕೊಡ್ಬೋದು ಅನ್ಕೊಂಡೆ. ಆದ್ರೆ ಏನ್ ಮಾಡೋದು? ನಾನು ಚೆನ್ನಾಗಿ ಮಾಡ್ತೀನಿ ಸರ್ ಕೆಲ್ಸನ. ಹೌದಮ್ಮ, ನನಗೂ ಗೊತ್ತಿದೆ. ಸರಿ ಸರಿ, ಇನ್ ಮುಂದೆ ಆದ್ರೂ ನಿಮ್ ಕೆಲ್ಸ ಮಾತ್ರ ನೀವು ಮಾಡಿ, ಯಾರನ್ನೂ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಸರ್. ಶಕ್ತಿ ಇಲ್ಲ. ಅವಳ್ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ನೆನೆಸ್ಕೊತೀರಾ ಡಾಕ್ಟ್ರೆ? ಅಯ್ಯೋ, ಅದಕ್ಕಲ್ಲಮ್ಮ. ಮತ್ತೆ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀರಾ ಡಾಕ್ಟ್ರೆ? ನಿನಗೆ ಆಸ್ಪತ್ರೆನ ತೋರ್ಸೋದಕ್ಕೆ. ನನ್ಗೆ ಗೊತ್ತಿದೆ ಡಾಕ್ಟ್ರೆ. ಸುಮಾರು ವರ್ಷಗಳ ನಂತರ ಬಂದಿದೀಯಾ, ಅದೇ ಪೇಷಂಟ್ಸು, ಅದೇ ವಾತಾವರಣ ಇರುತ್ತೆ ಅಂದ್ಕೊಂಡಿದೀಯಾ? ಸರ್ ಕರೆದ್ರಾ? ಅಯ್ಯಪ್ಪ, ಕರೀಲಿಲ್ಲಮ್ಮ, ಕರೆದೆ. ಹೌದಾ ಡಾಕ್ಟ್ರೆ, ಹೇಳಿ. ಅಯ್ಯೋ, ನೀನು ಸ್ವಲ್ಪ ಸುಮ್ನಿರಮ್ಮ. ಇವರು ಹೆಡ್ ನರ್ಸು ತಿಮ್ಮಕ್ಕ ಅಂತ. ಇವರಿಗೆ ಹಾಸ್ಪಿಟಲ್ನೆಲ್ಲ ತೋರಿಸಿ, ಹಾಗೆ ಪೇಷಂಟ್ಗಳನ್ನು ತೋರಿಸಿ.
ಆಮೇಲೆ ಡಾಕ್ಟ್ರೇ ಆಮೇಲೆ ಇವರೇ ನಿನಗೆ ಕೆಲಸ ಹೇಳ್ತಾರೆ. ಸರಿ ಡಾಕ್ಟ್ರೇ. ತಿಮ್ಮಕ್ಕ, ಹ್ಮ್ ಮತ್ತೆ ನೀನು ಆ ಹುಚ್ಚು ಕವಿತೆ ಓದ್ತಾ ಇದೀಯೋ ಅಥವಾ? ಕವಿತೆ ಅಲ್ಲ ಡಾಕ್ಟ್ರೇ, ಕಗ್ಗ, ಮಂಕುತಿಮ್ಮನ ಕಗ್ಗ. ಅದು ಕನ್ನಡದ ಭಗವದ್ಗೀತೆ. ಕಗ್ಗಾನು ಹಗ್ಗಾನು ಅದನ್ನೆಲ್ಲ ತಂದು ಓದಿ ನೀನು ಮಂಕಾಗಿ ಆಸ್ಪತ್ರೆನೆಲ್ಲ ಮಂಕ್ ಮಾಡಬೇಡ. ಹೋಗಿ ಹ್ಮ್ ಹೋಗು. ಹ್ಮ್ ತಿಮ್ಮಕ್ಕ, ಏನಮ್ಮ ಶಕಿಲ, ನಿನ್ಗೆ ಮದ್ವೆ ಆಗಿದ್ಯಾ? ಈಗ ಬರೋ ಜುಲೈಗೆ 2.5 ವರ್ಷ ಆಗುತ್ತೆ ಮೇಡಮ್. ನಿನ್ ಹೆಸರು ನಿನ್ ತಂದೆ ತಾಯಿ ಇಟ್ಟಿದ್ದೋ ಇಲ್ಲ ನಿನ್ ಗಂಡ ಬದಲಾಯಿಸಿದ್ದೋ? ನನ್ನ ತಂದೆ ಶಕಲ ಅಂಡಿದು ಬೇಗ ಫ್ಯಾನು. ಅಷ್ಟೇ ಅಲ್ಲ, ನಮ್ಮ ಯಜಮಾನ್ರು ಕೂಡ ಮೊದಲು ನನ್ನ ಹೆಸರು ಇಷ್ಟಪಟ್ರು, ಆಮೇಲೆ ನನ್ನ ನೋಡಕ್ಕೆ ಬಂದ್ರು. ಈಗ್ಲೂ ನಿಮ್ ಯಜಮಾನ್ರು ಶಕಿಲಾಗೆ ಬಿಗ್ ಫ್ಯಾನಾ? ಇವಾಗೆಲ್ಲ ಬರೀ ಮೇಡಮ್, ಅದೆಲ್ಲ ಮದುವೆಗೆ ಮುಂಚೆ. ಇವಾಗ ನಂದೆಲ್ಲ ಅವ್ರದೆಲ್ಲ ನಂದು ಮೇಡಮ್. ಹಾ, ಏನು? ಅದೇ ಪ್ರೀತಿ ಮೇಡಮ್. ಸದ್ಯ ನಿನಗೆ ಮೊದಲು ಕನ್ನಡನ ಶುದ್ಧವಾಗಿ ಮಾತಾಡೋದನ್ನ ಕಲಿಸ್ಕೊಡ್ಬೇಕು. ಅಯ್ಯೋ ಗುರುವಾರಪ್ಪ, ನೀವು ಕಲಿಸಿಕೊಡ್ತೀನಿ ಅಂದ್ರೆ ನಾನು ಕಲಿತೀನಿ ಮೇಡಮ್. ನಿಮ್ ಯಜಮಾನ್ರು, ನಿಮ್ ತಂದೆ ಅಷ್ಟೇ ಅಲ್ಲ, ಶಕಿಲನ್ ಫಿಲ್ಮ್ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳೇ ಬಿದ್ದೋಗ್ತಿದ್ವು. ಮತ್ತೆ ನಿಮ್ಮದು ಮದುವೆ ಮಕ್ಕಳು? ಅದೊಂದು ದೊಡ್ಡ ಕತೆ. ಕತೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಕತೆ ಕೇಳೋ ಮೂಡಲ್ಲಿ ನೀನಿದ್ರು ಹೇಳೋ ಮೂಡಲ್ಲಿ ನಾನಿಲ್ಲ. ಇಲ್ಲೇ ಇರ್ತಾರಲ್ಲ ಬಿಡಿ, ಇನ್ನಾವಾಗ್ಲೂ ಹೇಳೋರಂತೆ. ಮೇಡಮ್, ಡಾಕ್ಟ್ರು ಹಗ್ಗ ಅಂತ ಹೇಳ್ತಿದ್ರಲ್ಲ, ಏನದು? ಹಗ್ಗ ಅಲ್ಲಮ್ಮ, ಕಗ್ಗ. ಹ್ಮ್ ಮಂಕುತಿಮ್ಮನ ಕಗ್ಗ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾದರುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಹಾ, ಹಂಗಂದರೇನು? ಅಂದರೆ ಈ ನಮ್ಮ ಜೀವನಕ್ಕೆ ಏನಾದ್ರೂ ಅರ್ಥವಿದೆಯೇ? ಈ ಪ್ರಪಂಚ ಅಂದರೇನು? ಈ ಜೀವಿಗಳಿಗೂ ಪ್ರಪಂಚಕ್ಕೂ ಏನು ಸಂಬಂಧ? ಹಾಗಿದ್ರೆ ನಮ್ಗೆ ಕಾಣದೇ ಇರೋದು ಇಲ್ಲಿ ಏನಾದ್ರೂ ಇದೆನಾ? ಇದೆ ಅಂದ್ರೆ ಅದೇನು? ಅದು ನಮ್ಮ ಜ್ಞಾನಶಕ್ತಿಗೂ ಮೀರಿದೆಯಾ? ಹಾಗಾದ್ರೆ ಏನದು ಅಂತ ತಿಳಿಸೋದೆ ಮಂಕುತಿಮ್ಮನ ಕಗ್ಗ. ಎಂದ ಗುರುವಾರಬ್ಬ? ತುಂಬಾ ಚೆನ್ನಾಗಿದೆ. ಓ, ತುಂಬಾ ಚೆನ್ನಾಗಿದೆಯಾ? ಎಲ್ಲ ತಿಳಿತಾ? ನಡೆ ವಾರ್ಡ್ ಕಡೆಗೆ ಹೋಗೋಣ. ಸರಿ ಬನ್ನಿ ಮೇಡಮ್. ಇಲ್ಲಿ 8 ದಾರಿ ಇದೆ, 8 ದಾರಿಯಲ್ಲಿ ನೀರು ಬರುತ್ತೆ, ಬರೀ 10 ಅಡಿಗೆ ಇಲ್ಲಿ ನೀರು ಸಿಗುತ್ತೆ. ಅಯ್ಯೋ, 10 ಅಡಿಗೆ ನೀರ್ ಸಿಗುತ್ತಾ? ಏನ್ ಶಕಿಲ, ಇವ್ರೇನೋ ಗ್ರೌಂಡ್ ವಾಟರ್ ಲೆವೆಲ್ ರಿಸರ್ಚ್ ಮಾಡ್ತಿದ್ರಾ? ಅಯ್ಯೋ, ಇವ್ರಿಗೆ ಅದೇನೇ ಬೇರೆ ಮೇಡಮ್. ಇವರಿಗೆ 5 ಎಕರೆ ಜಮೀನು ಇದ್ದಂತೆ. 11 ಸಾರಿ ಬೋರು ಹಾಕ್ಸಿದ್ರು ನೀರು ಸಿಗ್ಲಿಲ್ಲ. ಅದಕ್ಕೆ ಸಾಲ ಬೇಡದಷ್ಟು ಬೆಳೆದು ಆ ಸಾಲಗಾರರು ಇವ್ರ ಜಮೀನಕ್ಕೆ ಇಟ್ಕೊಂಡ್ಬಿಟ್ರು. ಬಾಬಾ, ಇವ್ರ ಸಂಸಾರ ಕೂಡ ಬೀದಿಗೆ ಬಂದು ಬಿಡ್ತು. ಅದಕ್ಕೆ ಇವ್ರು ಹೀಗಾಗಿರೋದು ಮೇಡಮ್. ನೀರು ಸಿಕ್ತೆ. ಪಾಪ, ಕಲ್ಮಶ ಇಲ್ದಿರೋ ಮನಸ್ಸು ರೈತಂದು. ಹಸಿದವರಿಗೆ ಅನ್ನ ಹಾಕಿದ್ದು ಗೊತ್ತೇ ಹೊರತು ಬೇರೇನೂ ಗೊತ್ತಿರಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸ್ವಾಭಿಮಾನದ ಬದುಕು ರೈತಂದು. ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾ ಇನ್ನೊಂದು ಬೋರ್ ಹಾಕುತ್ತೇನೆ. ಕಸ ಬಂಡೂರಿ ಆಗ್ಲೇಬೇಕು. ನನ್ನ ಪ್ರೀತಿಯ ಮತ ಬಾಂಧವರೇ,
ನಾನು ಯಾರು? ಸುಂದರಂಗ ಜಾಣ ಸುಂದ್ರಣ್ಣ. ಡೆಲ್ಲಿಲಿ ಇರ್ಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಆಯ್ತಾ? ಆಗ್ಬೇಕು ಅಂತ ತಾನೇ ನಾನು ಇಲ್ಲಿ ಬಂದಿರೋದು. ನಮ್ಮ ಪಕ್ಷದವರು ನನ್ನನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಪ್ರಾಣ ಸ್ನೇಹಿತನಾದ ಏನಪ್ಪ ಹೆಸರು? ಹಾ, ಕಿಚ್ಚ ಸಂದೀಪ್ ಸರ್. ಕಿಚ್ಚ ಎಂದೇ ಖ್ಯಾತರಾಗಿರು ಸಂದೀಪ್ರವರಿಗೆ ನಮ್ಮ ಪಕ್ಷದವರು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರೇ ಹೇಳ್ತಾರೆ. ನನ್ನ ಪ್ರೀತಿಯ ಮತ್ತು ಬಾಂಧವರೇ, ನಿಮ್ಮೆಲ್ಲರ ಸೇವೆಯ ಭಾಗ್ಯವೇ ನನ್ನ ಸೌಭಾಗ್ಯ. ಈಗ ಸದ್ಯ ನಮ್ಮ ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾನು ಒಂದು ಹೊಸ ಯೋಜನೆಯನ್ನ ರೂಪಿಸಿಕೊಂಡಿದ್ದೇನೆ. ಅದೇನಪ್ಪ ಅಂತಂದ್ರೆ ವಾಯು ಸಾರಿಗೆ ವ್ಯವಸ್ಥೆ. ಚಿಕ್ಕ ಚಿಕ್ಕ ಗಾಡಿಗಳು ಗಾಳಿಯಲ್ಲೇ ಓಡಬೇಕು. ನೀವು ನನ್ನನ್ನು ಗೆಲ್ಲಿಸಿದ ತಕ್ಷಣ ಕಳಸ ಬಂಡೋರಿ ಆಗ್ಲೇಬೇಕು, ಕಳಸ ಬಂಡೋರಿ ಆಗ್ಲೇಬೇಕು. ನಮ್ಮ ಮಹಾನಗರದಲ್ಲಿ ತುಂಬಾ ನೀರಿನ ಕೊರತೆ ಇದೆ. ನಾನು ಗೆದ್ದ ಮರುಕ್ಷಣ ಈ ಮಹಾನಗರಕ್ಕೆ ಸಮುದ್ರನೇ ತರ ಎಲ್ಲ ವ್ಯವಸ್ಥೆ ಮಾಡ್ತೇನಂತ ಪ್ರಮಾಣ ಮಾಡುತ್ತೇನೆ. ಎಲ್ಲ ಬ್ಯಾನ್ ಮಾಡ್ತೀನಿ. ಓಹೋ, ನಮ್ಮ ನಾಯಕರು ಕುಡಿಯೋದಕ್ಕೆ ಸಮುದ್ರದ ನೀರೇ ತರ್ತಾರಂತೆ. ಇವರೇನು ಗುರೂಜಿನಾ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೇನು? ತಿಳ್ಕೋಬೇಕು, ಅದು ನಮ್ಮ ಕರ್ತವ್ಯ. ತಿಳ್ಕೋಬೇಕು. ನೋಡಿದ್ರ ಹೆಡ್ನೆಸ್ ತಿಮ್ಮಕ್ನವರೇ ಭಯ ಬಿದ್ರು. ಇನ್ನ ನಾವೆಷ್ಟರು ನೀವು ಇವನ್ ಬಗ್ಗೆ ತಿಳ್ಕೋಬೇಕು ಅಂತಿದ್ದೀರಾ? ಭಯ ಬೀಳಿಸ್ತಾನೆ. ಶಕಿಲಾ, ಹೋಗಿ ನಮ್ ಗುರೂಜಿ ಫೈಲ್ ತಗೊಂಬಾ. ಆಮೇಲೆ ಈ ನಮ್ ಗುರೂಜಿನ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೇಗ. ಆಯ್ತು ಮೇಡಮ್. ತಗೊಳ್ಳಿ ಮೇಡಮ್. ನೋಡಿದ್ಯಾ ಶಕಿಲಾ, ನನ್ ಗೆಸ್ಸು ಕರೆಕ್ಟ್ ಆಗಿತ್ತು. ಏನು ಮೇಡಮ್? ಇವರು ಗುರೂಜಿ ಅಲ್ದೇ ಹೋದ್ರೂ ಪ್ರಶಾಂತವಾದ ಈ ಕಣ್ಣು, ಮುದ್ದಾದ ಮುಖ, ಮುದ್ದಾದ ಈ ಮುಖಕ್ಕೆ ತಕ್ಕನಾದ ಹೆಸರು ಸರೋವರ್. ಸರೋವರ್ ತುಂಬಾ ಚೆನ್ನಾಗಿದೆ. ತಗೋ. ಅಮ್ಮ ಶಕಿಲಾ, ಹೇಳಿ ಮೇಡಮ್. ಇವನ್ ತಲೆ ಹಿಂದೆ ಒಂದ್ ಪೆಟ್ಟಾಗಿದೆ, ಅದನ್ನ ಆಪರೇಟ್ ಮಾಡಿದ್ದಾರೆ.
ಅದನ್ನ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಹ್ಮ್ ಸಾರಿ ಮೇಡಮ್. ಸರೋವರ ನೋಡೋದಕ್ಕೆ ಯಾರ್ಯಾರು ಬರ್ತಾರೆ? ಯಾರ್ಯಾರು ಬರ್ತಾ ಇರ್ತಾರೆ ಅಂದ್ರೆ, ಹಾ ಮೇಡಮ್, ಅವ್ರ ಜಿಗಬ ಅವರು ಬರ್ತಾ ಇರ್ತಾರೆ. ಆಮೇಲೆ 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 ಒಂದು ಅಜ್ಜಿ ಬರ್ತಾ ಇರ್ತಾಳೆ. ಅವ್ರು ಬಂದಾಗ್ಲಂತೂ ತುಂಬಾ ದುಃಖ ಪಡ್ತಾರೆ ಮೇಡಮ್. ಸರಿ ಮಿಸ್ಟರ್ ಸರೋವರ್, ನನ್ನನ್ನೇ ಭಯ ಬೀಳಿಸ್ತೀಯಾ? ನಿನ್ನ ಕಥೆ ತಿಳ್ಕೊಂಡು ನಿನ್ನನ್ನು ಗುಣಪಡಿಸಿ ನಿನ್ನನ್ನು ಇಲ್ಲಿಂದ ಹೊರಗೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಹೆಡ್ ನರ್ಸ್ ತಿಮ್ಮಕ್ಕನೇ ಅಲ್ಲ. ಜಗವೊಂದು ಹುಚ್ಚರಾಸಂತೆ, ಜಗವೊಂದು ಹುಚ್ಚರಾಸಂತೆ, ವ್ಯರ್ಥ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಜಗವೊಂದು ಹುಚ್ಚರಾಸಂತೆ, ಈ ಜಗವೊಂದು ಹುಚ್ಚರಾಸಂತೆ, ಜಗವೊಂದು ಹುಚ್ಚರಾಸಂತೆ, ಜಗವೊಂದು ಹುಚ್ಚರಾಸಂತೆ, ಜಗವೊಂದು ಹುಚ್ಚರಾಸಂತೆ. ತನಗಾಗಿ ಮಾಡುವುದು ಜೀವನ, ತನಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಒಳ್ಳೆಯ ಜೀವನ, ಪರಹಿತದಲ್ಲಿ ಪರಮಾತ್ಮನನ್ನು ಕಾಣುವುದು ದಾಸೋಹ ಜೀವನ ಅನ್ನುವ ಮಾತು ನಿಮ್ಮನ್ನ ನೋಡಿದ ಮೇಲೆ ಅಕ್ಷರಶಃ ಸತ್ಯ ಅನ್ಸಿದೆ. ದೊಡ್ಡ ಮಾತು. ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಷ್ಟೇ. ಎಲ್ಲರೂ ನಿಮ್ಮ ಹಾಗೆ ಇಷ್ಟೇ ನಿಷ್ಠೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿದ್ದೇ ಆದರೆ ಈ ದೇಶ ಎಂದೋ ಸುಧಾರಿಸ್ಬಿಡ್ತಿತ್ತು. ಹೋಗ್ಲಿ ಬಿಡಿ. ಓಹೋ, ಮಂಕುತಿಮ್ಮನ ಕಗ್ಗ ಪುಸ್ತಕ ಓದೋ ಹವ್ಯಾಸ ನಿಮಗೂ ಇದೆಯಾ? ಹೌದು. ಅಂದಹಾಗೆ ತಮ್ಮ ಪರಿಚಯ ಆಗಲಿಲ್ಲ. ಸಾರಿ, ನಾನು ಇವನ ಚಿಕ್ಕಪ್ಪ. ಚಿಕ್ಕಪ್ಪ ಅನ್ನೋದಕ್ಕಿಂತ ಇವನ ತಂದೆ, ತಾಯಿ, ಬಂಧು ಬಳಗ, ಒಬ್ಬ ಒಳ್ಳೆ ಸ್ನೇಹಿತ ಕೂಡ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇವನೇ ನನ್ನ ಪ್ರಪಂಚ. ತುಂಬಾ ಸಂತೋಷ. ಇಷ್ಟು ದಿನಗಳ ನಂತರ ಅವನ ಮುಖ ಪಳಪಳ ಅಂತ ಹೊಳಿತಾ ಇದೆ. ನಿಮ್ಮನ್ನು ನೋಡಿದ್ಮೇಲೆ ಈ ನನ್ನ ದುರಾದೃಷ್ಟವಂತ ಸರೋವರ್ ಬೇಗ ಗುಣ ಆಗ್ತಾನೆ ಅಂತ ಅನ್ನಿಸ್ತಾ ಇದೆ. ಹಾಗೇಕ್ ಮಾತಾಡ್ತೀರಾ? ಇವನು ಬೇಗ ಗುಣ ಆಗ್ತಾನೆ. ಹಾ ಹೌದು, ಇವನ್ ತಲೆ ಹಿಂದೆ ಪೆಟ್ಟಾಗಿದೆ. ಅದು ಹೇಗಾಯ್ತು ಅಂತ ಹೇಳಿದ್ರೆ ನಮಗ್ ಸ್ವಲ್ಪ ಹೆಲ್ಪ್ ಆಗತ್ತೆ. ಇವನ್ನ ಈ ಪರಿಸ್ಥಿತಿ ತಂದೋರೀಗ ಪೊಲೀಸ್ ಅತಿಥಿಗಳಾಗಿದ್ದಾರೆ. ಇವನು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ. ಆಗ್ಲಿಂದಲೂ ನನ್ನ ಕೈಲೇ ಬೆಳೆದು ಬಂದ. ಸರೋವರ್ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ, ಜನ ಮೆಚ್ಚುವಂತೆ ಬಾಳಬೇಕು ಅಂತ ಮಹದಾಸೆ ಹೊಂದಿದ್ದ. ಆದ್ರೆ ವಿಧಿಯಾಟನೇ ಬೇರೆಯಾಗಿತ್ತು. ಛಲದಿಂದ ಅದಕ್ಕೆ ಬೇಕಾದ ತಯಾರಿನ ಮಾಡ್ಕೋತಾ ಇದ್ದ. ಓಕೆ, ರೆಡಿ? ಈಗ ನಮ್ಮ ಪ್ರೀತಿಯ ಸರೋವರ್ ಅವರು ಫ್ಲೈಯಿಂಗ್ ಸಿಕ್ಸ್ ಬಾಕ್ ಮಿಲ್ಕಾ ಬಾಕ್ ಶೈಲಿಯಲ್ಲಿ ಕುಳಿತು ಈ ಹಿಂದೆ ಅವರೇ ನಿರ್ಮಿಸಿರೋ ದಾಖಲೆನ ಆ ರೆಕಾರ್ಡನ್ನ ಮುರಿಯೋದು. ಇಂದಿನ
ದಾಖಲೆ ನಿರ್ಮಿಸಲು ಹೊರಟಿರೋ ಸರೋವರ್ ಅವರಿಗೆ ದ ಗ್ರೇಟ್ ವಿಶ್ವನಾಥ್ ಅವರಿಂದ ಆಲ್ ದಿ ಬೆಸ್ಟ್. ಗೆಟ್ ಸೆಟ್ ರೆಡಿ. ಓಕೆ, 3, 2, 1 ಗೋ. ಓಡು ಮಗನೇ, ಓಡು, ಓಡು. You can do it, you can do it. Come on, come on, come on. You're nearing your record. ಓಡು ಮಗನೇ, ಓಡು. ಇನ್ನೂ ವೇಗವಾಗಿ ಓಡು. ಇನ್ನೊಂದು ರೌಂಡ್ ಇದೆ. ಓಡು, ಓಡು, ಓಡು. ಎಸ್, ಸರೋವರ್ ಅವರು ಅತಿ ವೇಗದಿಂದ ಓಡ್ತಾ ಇದ್ದಾರೆ. ಅವರ ವೇಗವನ್ನು ನೋಡ್ತಾ ಇದ್ರೆ ಜಿಂಕೆನ ಮೀರಿಸೋ ಹಾಗಿದೆ. ಎಸ್, ಅವರ ಹಿಂದಿನ ದಾಖಲೆಯನ್ನ ಮುರಿದಿದ್ದಾರೆ. ಅವರಿಗೆ ನಮ್ಮ ಅನಾಥ ಬಂಧುವಾದ ನನ್ನ ಪರವಾಗಿ ಈ ಎನರ್ಜಿ ಡ್ರಿಂಕ್ಸ್. ಕಮಾನ್ ಮೈ ಬಾಯ್. ಚಿಕ್ಕಪ್ಪ, ಇವತ್ತು ನೀರಾ? ಹೂನಪ್ಪ, ಇವತ್ತು ನೀ ಕೇವಲ ಒಂದೇ 1 ಸೆಕೆಂಡ್ ಬೇಗ ಓಡಿದ್ಯಾ. ಇನ್ನು 5 ಸೆಕೆಂಡು ಕವರ್ ಅಪ್ ಮಾಡ್ಬೇಕು ನೀನು. ಐ ವಿಲ್ ಡೂ ಇಟ್. ಐ ನೋ ಮೈ ಬಾಯ್, ಯು ಕ್ಯಾನ್ ಡೂ ಇಟ್. ಅದನ್ನೇ ಬೇಗ ಮಾಡಪ್ಪ. ನಾನು ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೀ ಬೇಗ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬಿಡಪ್ಪ. ಆಮೇಲೆ ದೊಡ್ಡ ಬಂಗ್ಲೆ, ಆ ಬಂಗ್ಲೆ ಒಳಗೆ ಒಂದು ಸ್ವಿಮ್ಮಿಂಗ್ ಪೂಲು, ಅದರೊಳಗೆ ಬೇಡ ಸೆನ್ಸಾರ್ ಕಟ್. ನೋಡು, ನಾ ಅದನ್ನು ಹೇಳಬಾರ್ದು, ನೀ ಅದನ್ನು ಕೇಳೋಕ್ಕೆ ತುಂಬ ಚಿಕ್ಕ ಹುಡುಗ. ಟೋಟಲ್ ಆಗಿ ಐಷಾರಾಮಿ ಜೀವನ. ಪ್ಲೀಸ್ ಚಿಕ್ಕಪ್ಪ, ನಾನು ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿರೋದು ಆನೆಸ್ಟಾಗಿ ಕೆಲಸ ಮಾಡಿ ಪಬ್ಲಿಕ್ಕಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಿರೋ ಹಾಗೆ ಅನ್ಯಾಯ ಅಕ್ರಮಗಳನ್ನ ತಡೆಯೋಕೆ. ಬೇಡಪ್ಪ, ನೀನು ಅಷ್ಟೊಂದು ಆನೆಸ್ಟ್ ಆಗಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಎಲ್ಲರೂ ಅವರವರ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ರು ಈ ಸೊಸೈಟಿಲಿರೋ ಕ್ರಿಮಿ ಕೀಟಗಳು ಅವ್ರನ್ನ ಸಾಯಿಸೇ ಬಿಡ್ತವೆ. ಮೊನ್ನೆ ಒಬ್ಬ IAS. ಪ್ಲೀಸ್ ಚಿಕ್ಕಪ್ಪ, ಜಿಮ್ಮಿಗೆ ಟೈಮ್ ಆಯಿತು, ಹೋಗೋಣ. ನೀ ಹೇಗೆ ಹೇಳ್ತೀಯೋ ಹಾಗೆ ಆಗಲಿ. ಆದರೆ ಆ ಸ್ವಿಮ್ಮಿಂಗ್ ಪೂಲು, ಸೆನ್ಸಾರ್ ಕಟ್ಟು, ಅದನ್ನು ಮಾತ್ರ ಪೂರೈಸಪ್ಪ ಕಂದ. ಲೋ ಮಗ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಲಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡೋ. ಅಪಾಯಿಂಟ್ಮೆಂಟ್ ಇದೆಯಾ? ನಿನ್ನನ್ನು ಮೀಟ್ ಮಾಡೋಕ್ಕೇನೋ ಅಪಾಯಿಂಟ್ಮೆಂಟು? ಲೋ, ಮುಂಬರುವ ಕಾಲದಲ್ಲಿ ದ ಸಿನ್ಸಿಯರ್, ದ ಅನ್ಟಚಬಲ್, 1-on-1 ಸರೋವರ್ ಎಂಟ್ರಿ ಕೊಟ್ಮೇಲೆ ಕ್ರೈಮ್ ರೇಟ್ 0% ಮಗ. ನನ್ನ ಹತ್ರನೇ ಬಂದು ಅಪಾಯಿಂಟ್ಮೆಂಟ್ ಬೇಕಾ ಅಂತೀಯಾ? ಲೋ, ಅದು ನಿನ್ನಿಂದನೇ ಸಾಧ್ಯ ಮಗ. ಈಗ ನಾನು ಕಾಪಾಡೋ ತಂದೆ. ಸರಿ, ಕಾಪಾಡುವ. ಯಾರು ಚಿಲ್ಲರೆ ರೌಡಿಗಳನ್ನ ಹಿಂದೆ ಬಿದ್ದಿದ್ದಾರಾ? ಇಲ್ಲ. ಮತ್ತೆ ಮಾಫಿಯಾನಾ? ನಿನ್ನಷ್ಟು ಮೀಟ್ರ್ ನನ್ಗಿಲ್ವೋ ಮಾರಾಯ. ಇನ್ನೇನೋ ನಿನ್ನ ಪ್ರಾಬ್ಲಮ್ಮು? ಲವ್ ಪ್ರಾಬ್ಲಮ್. ಕಿತ್ತೋಗಿರೋ ನನ್ನ ಮಗನೇ, ಈ ಪ್ರೀತಿ ಗೀತಿ ಎಲ್ಲ ಬಿಡೋ, ಲೈಫಲ್ಲಿ ಏನಾದರೂ ಅಚೀವ್ ಮಾಡು. ಲೋ ತಂದೆ, ಇದನ್ನೆಲ್ಲ ಸಾಕು ಮಾಡು, ನನ್ನನ್ನು ಈ ಪ್ರಾಬ್ಲಮಿಂದ ಕಾಪಾಡಪ್ಪ. ಪ್ರಾಬ್ಲಮಿಂದ ಹೊರಗಾಕ್ಬೇಕು ಅಷ್ಟೇ ತಾನೇ? ಒಂದು ನಿಮಿಷ. ಮತ್ತಿನ್ನೇನೋ ನಿಂದು? ಚಿಕ್ಕಪ್ಪ ಬೆಳಗ್ಗೆ ತಾನೆ ಏನೇ ಕೆಲಸ ಮಾಡಬೇಕಾದ್ರೂ ಲಂಚ ತಗೋ ಅಂದರು. ನಾನು ಸರಿ ಅಂತ ಮಾತು ಕೊಟ್ಟೆ. ಇದಕ್ಕೇನು ಕಮ್ಮಿ ಇಲ್ಲ. ಏನ ಬೈಯಪ್ಪ ಬೈ.
ಗೊತ್ತಾಯ್ತು ಬಿಡು. ಏನು ಬೇಕೀಗ ನಿಂಗೆ? ಈ ವೆದರ್ಗೆ ಹ್ಞೂ ಒಂದು ಚಿಲ್ಡ್ ಬಿಯರ್ ಆದರೆ ಚೆನ್ನಾಗಿರುತ್ತೆ. ತಗೊಳ್ಳಿ ಸರ್. ಓಪನು ನಿಮ್ಮ ತಾತ ಮಾಡ್ತಾನ? ತಗೊಳಪ್ಪ. ಈಗ ಬುಗುಳಿತಾವು. ಏನಿಲ್ಲ ಮಗ, ಪ್ರಿಯಾಂಗೆ ಅವ್ರ ಸಂಬಂಧಿಕರ ಜೊತೆ ಮದುವೆ ಫಿಕ್ಸ್ ಮಾಡ್ಯಾರೆ. ನಾನಿಲ್ಲ ಅಂದರೆ ಪ್ರಿಯಾ ಸೂಸೈಡ್ ಮಾಡ್ಕೋತೀನಿ ಅಂತೇಳಿ. ಅಷ್ಟೇನಾ? ಏನೋ ಅಷ್ಟೇನಾ ಅಂತ್ಯಾ? ಕೂಲ್ ಮಗ, ಕೂಲ್. ಸಿಂಪಲ್ ಫಂಡ. ಮುಂಚೆಯಿಂದ ಬರ್ತಿರೋ ಸಂಪ್ರದಾಯನ ಫಾಲೋ ಮಾಡಿದ್ರೆ ಆಯಿತು. ಸಂಪ್ರದಾಯನ? ಅದೇ ಎತ್ತಾಕೊಂಡೋಗಿ ಈ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗೋದು ಅಥವಾ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಒಂದು ಮಗುನ ಕೈ ಕೊಟ್ಟು ಮನೆ ಒಳಗೆ ಬರೋದು. ಇಟ್ಸ್ ಸಿಂಪಲ್. ಅದೇ ಮಗ, ನಾನು ಅದನ್ನೇ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಪ್ರಿಯಾನೂ ಒಪ್ಕೊಂಡಿದ್ದಾಳೆ. ಅದ್ಯಾವುದಪ್ಪ ಈ ಎರಡರಲ್ಲಿ? ಸಬ್ ರಿಜಿಸ್ಟರ್ ಮದುವೆ. ಗುಡ್. ನಿಮಗೆ ಫ್ಯೂಚರ್ ಪ್ಲ್ಯಾನ್ ಇದ್ದರೆ ಸಾಕು. ಆಲ್ ದಿ ಬೆಸ್ಟ್. ಹೌದು, ನನ್ನಿಂದ ಏನು ಹೆಲ್ಪ್ ಆಗಬೇಕು? ಅದಕ್ಕೆ ಮಗ, ನೀನು ಬಂದು ವಿಟ್ನೆಸ್ ಹಾಕಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಅಂದ್ಕೊಂಡೆ ಮಗನೇ, ನೀನಿಂತ ನಮಕ್ ಖರಾಮ್ ಕೆಲಸನ ಮನ್ಸಲ್ಲಿ ಇಟ್ಕೊಂಡೇ ಬಂದಿದ್ಯಾ ಅಂತ. ಲೋ, ನೀನು ನನ್ನ ಪ್ರಾಣ ಸ್ನೇಹಿತ ಮಗ. ನನಗೆ ನೀನು ಬಿಟ್ಟರೆ ಬೇರೆ ಇನ್ಯಾರಿಲ್ಲ. ಪ್ಲೀಸ್. ನಮ್ಮ ಪ್ರಾಣ ಸ್ನೇಹಿತ. ಥು, ಸ್ನೇಹಿತರ ಹೆಸರಲ್ಲಿ ಏನೆಲ್ಲ ಮಾಡ್ತೀರ. ಲೋ ಪ್ಲೀಸ್ ಕಣೋ ಸರೋವರ್. ಸಾಕ್ ಮಾಡೋ. ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಕಣೋ. ಆಹಾ, ಆ ಮನೆ ಆಳ್ ಕೆಲಸನೂ ಆಗೋಗಿದ್ಯಾ? ಪ್ಲೀಸ್ ಕಣೋ, ನಿನ್ನ ಕಾಲಿಗೆ ಬೀಳ್ತೀನಿ ಕಣೋ, ಪ್ಲೀಸ್. ಹೋಗ್ಲಿ ಬಿಡ. ಇನ್ನೆಲ್ಲಿಗೆ ತಲುಪಿಸ್ತಿರೋ ಅದನ್ನು ನೋಡೇ ಬಿಡೋಣ. ಥು, ನಾಯಿ. ಕೊಟ್ಟರು ಬೈತಾನಲ್ಲ. ಶಟ್, ಏನಾಯ್ತು? ಐಮ್ ಸಾರಿ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏಯ್, ಏನ್ ಸಾರಿ? ಕಣ್ಣಲ್ಲಿ ಏನ್ ಇಟ್ಕೊಂಡಿದ್ಯಾ? ಅಲ್ಲ ಅಷ್ಟೊಂದು ಮಾತಾಡಿ ಮೇಡಮ್, ಮಾತಾಡಿ. ಸ್ಟುಪಿಡ್ಡು, ಇಡಿಯಟ್ಟು, ರಾಸ್ಕೆಲ್ಲು, ಬಾಯಿಗೆ ಬಂದಂಗೆ ಮಾತಾಡಿ. ರೀ, ಮುಚ್ಕೊಳ್ರಿ ಸಾಕು ನಿಮ್ ಬಾಯ್ನ. ನಡು ರಸ್ತೆಯಲ್ಲಿ ಹೋಗ್ಬೇಕಿತ್ತಲ್ವಾ? ಸುಂದರವಾಗಿರೋ ಹುಡುಗಿರ್ನ ಕಂಡ್ರೆ ಸಾಕು, ಏನೋ ಒಂದ್ ಮಾಡೋದು, ಪರಿಚಯ ಬೆಳೆಸ್ಕೊಳ್ಳೋದು, ಆಮೇಲೆ ಏನು ಕ್ವೀನ್ ಎಲಿಜಬೆತ್ ಪ್ರಪಂಚದಲ್ಲಿರೋ ಸೌಂದರ್ಯನೆಲ್ಲ ಬಿಟ್ಟು ಇವಳಿಂದನೇ ಸುತ್ತೀವಿ. ಏಯ್, ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಒಳಗೆ ತಳಿಸ್ಬಿಡ್ತೀನಿ ನೋಡು. ಏಯ್ ಅಕ್ಕ ಹೋಗಲ್ಲೇ, ನಾಳೆ ದಿನ ನನ್ನ ಕೈಗೂ ಸಿಗೋ ಎಷ್ಟು ಸೆಕ್ಷನ್ ಇದೆಯೋ ಅಷ್ಟು ಹಾಕಿ ಫಿಟ್ ಮಾಡ್ತೀನಿ. ಏಯ್, ನಾನ್ ಲಾಯರ್ ಗೊತ್ತಾ? ಏಯ್, ನಾನು ಪೊಲೀಸ್ ಗೊತ್ತಾ? ಓಹೋ, ಕೂಲ್ ಕೂಲ್ ಮೈ ಡಿಯರ್ ಯಂಗ್ ಚಿಲ್ಡ್ರನ್ಸ್. ನೋಡ್ರಪ್ಪ, ನನ್ನ ಮೇಲೂ ನೀರೇರ್ಚಿದೆ. ಅಷ್ಟಕ್ಕೆ ಸೆಕ್ಷನ್ನು, ಕೋರ್ಟು ಅಂತ ಯಾಕೆ ದೊಡ್ಡ ದೊಡ್ಡ ಮಾತಾಡ್ತೀರಾ? ನೋಡಮ್ಮ, ನನ್ನನ್ನು ತಪ್ಸಕ್ಕೋಗಿ ನೀರ್ ಮೇಲ್ ಬಂದ ಅಷ್ಟೇ. ಇದರಲ್ಲಿ ತಪ್ಪ್ಯಾರ್ದು ಇಲ್ಲ, ತಪ್ಪೆಲ್ಲ ನಂದು. ಇನ್ ಜಗಳಾಳದ್ ನಿಲ್ಲಿಸ್ತೀರಾ? ನೀವ್ ಹೇಳ್ತಾ ಇದ್ದೀರಾ ಅಂತ ಬಿಡ್ತಾ ಇದೀನಿ. ನಾನು ಅಷ್ಟೇ, ಸೇಮ್ ಹಿಯರ್. ಏನಪ್ಪ, ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡ್ಕೊಡ್ಬಾರ್ದಾ? ನೋ ಥ್ಯಾಂಕ್ಸ್. ಅವನಿಗೆ ಕೊಟ್ರೆ ಕಾಲಲ್ಲಿರೋ ಕೈಗೆ ಬರುತ್ತೆ. ಏನು ಕಿಕ್ಕರು? ಓಹೋ, ಕಿಕ್ಕರಾ? ನಡಿ ನಡಿ, ನಾವಿನ್ನೂ ಇಲ್ಲೇ ಇದ್ರೆ ಕಷ್ಟ ಆಗತ್ತೆ. ಮತ್ತೆ ನನ್ನನ್ನ ಡ್ರಾಪ್ ಮಾಡ್ತೀಯಾ? ಇದು ಟ್ಯಾಕ್ಸಾ? ಜಸ್ಟ್ 15 minutes. ಓಕೆ ಓಕೆ. ಏನು ಆ ಕಡೆ ಹೋಗ್ತಿದ್ ಗಾಡಿ ಈ ಕಡೆ ತಿರುಗಿದೆ?
ರೆಸ್ಪಾನ್ಸಿಬಿಲಿಟಿ. ಏನಮ್ಮ ಸ್ವಲ್ಪ ಬಾಯಿಲಿ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಮುಂಗೋಪದ ಕೈಲಿ ಬುದ್ಧಿ ಕೊಡಬೇಡ. ಅದರಿಂದ ಅನಾಹುತನೇ ಹೊರತು ಒಳ್ಳೇದಂತೂ ಆಗಲ್ಲ. ನೀವಿನ್ ಹೋಗಿ. ನಡಿ ನಡಿ. ಅಜಯ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಜಂಬದ ಕೋಳಿಗೆ. ಈ ಏಜಲ್ಲಿ ನನಗೆ ಮಾಡೋಕ್ಕಾಗೋದು ಅಷ್ಟೇನಪ್ಪ. ಏನಂದ್ರೆ? ಏನಿಲ್ಲ, ಮುಂದೆ ನೋಡ್ಕೊಂಡು ಓಡಿಸು. ಈ ಸರಿ ನೇಣು ಹಾಕ್ಸೋಳು ಸಿಕ್ಕಿದ್ರೆ ಕಷ್ಟ. ಹಾ, ನಿಲ್ಸು ನಿಲ್ಸು ನಿಲ್ಸು. ಅಜಯ್ ನಿಧಾನಕ್ಕೆ ಇಳಿರಿ. ಅಬ್ಬಾ, ಇದೇ ನನ್ನ ಅರಮನೆ, ಮೈ ಬಿಸ್ನೆಸ್ ಪ್ಲೇಸ್. ಸರಿ ಅಜ್ಜಿ, ನಾನು ಬರ್ತೀನಿ. ಅಯ್ಯೋ, ಅದ್ಯಾಕೆ ಹಾಗೆ ಹೋಗ್ತೀಯಾ? ಒಳಗೆ ಬಂದು ಕಾಫಿ ಕುಡ್ಕೊಂಡು ಹೋಗು. ಐ ಡೂ ದ ಬೆಸ್ಟ್ ಫಿಲ್ಟರ್ ಕಾಫಿ. ಅಜ್ಜಿ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದು ದಿವಸ ಬರ್ತೀನಿ ಅಜ್ಜಿ. ಅದೇನದು ಮಾತಿಗೂ ಆ ಕಡೆ ಒಂದಜ್ಜಿ ಈ ಕಡೆ ಒಂದಜ್ಜಿ? ಮತ್ತೆ ಯು ಸಿ ಮೈ ಸನ್, ಐ ಆಮ್ ಬಂಗಾರಮ್ಮ. ಕಾಲ್ ಮೀ ಬಂಗಾರಿ. ಓಕೆ ಬಂಗಾರಿ. ಮೈ ಸನ್, ಯಾವಾಗ ನೀ ಫ್ರೀ ಆಗಿರ್ತೀಯೋ ನನ್ನ ನೋಡಕ್ ಬರ್ತಾ ಇರು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಮನೇಲಿ ನಿನ್ಗೊಂದು ಸರ್ಪ್ರೈಸ್ ಇದೆ. ಹಾ ಓಕೆ, ಬಾಯ್ ಬಾಯ್. ಸಾರಿ ಸಾರಿ ಸಾರಿ. ನಿನಗೂ ಇರುವೆ ಕಡಿತಾ? ಸರಿ, ನಾನು ಸರೋವರ್ ನೋಡ್ಕೊಂಬರ್ತೀನಿ. ಹಾಯ್. ಹಾಯ್. ಹೇ ಹೇ, ನಮ್ಮ ಬ್ಯಾಚಲ್ಲಿ ಮೊದಲು ಮದುವೆ ಆಗ್ತಿರೋದು ನೀನೇ ಕಣೆ. ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು? ಅವ್ರು ಹೇಗೆ ಹೇಳಿದ್ರೆ ಹಾಗೆ. ಓ, ಏನು ಮೊದಲು ಅವನು ಇವನು ಅಂತಿದ್ದೆ, ಈಗ ಅವರು ಇವರು ಅಂತ. ಲೋ ಮಗ, 2 ವಿಟ್ನೆಸ್ ಬೇಕಂತ. ಫ್ರೆಂಡು ಅಂದರೆ ನೀನೇ ಕಣೋ. ಥ್ಯಾಂಕ್ ಯು. ಸರಿ, ಬೇಗ ಬನ್ನಿ. ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತೀಯಾ? ಇರುವೆ ಕಡಿತು ಅಂದೆಲ್ಲ, ಅದಕ್ಕೆ. ಆಯ್ತು ಬಿಡು, ನೀನಿದ್ದು ನನಗೆ ಯಾಕೆ ಚಿಂತೆ? ಸರಿ, ಹೋಗೋಣ. ಬಾರೆ. ಅಯ್ಯೋ, ಅಕ್ಕಂಗೆ ಹೇಳ್ದೇನೆ ಬಂದಿದ್ದೀನಿ. ಅಕ್ಕ ಬರೋ ಟೈಮ್ ಆಯಿತು, ನಾನು ಹೋಗ್ತೀನಿ. ಯು ಗೈಸ್ ಕ್ಯಾರಿ ಆನ್. ಬಾಯ್ ಬಾಯ್. ಕ್ಯಾಚ್ ಯು. ಬಾಯ್ ಬಾಯ್. ನೀನು ಕಾರಲ್ಲಿ ಕೂತಿರು, ನಾನು ಸರೋವರ್ ಮಾತಾಡ್ಸ್ಕೊಂಬರ್ತೀನಿ. ಸರಿ. ಥ್ಯಾಂಕ್ ಯು ಸೋ ಮಚ್ ಮಗ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೋ? ಮತ್ತೆ ಫ್ಯೂಚರ್ ಪ್ಲ್ಯಾನ್? ಮತ್ತೆ 9 ತಿಂಗಳಾದ್ಮೇಲೆ ನಮ್ಮ ಅತ್ತೆ ಮಾವನ ಕೈಗೆ ಸುಂದರವಾದ ಹೆಣ್ಮಗು ಕೊಡೋದು, ಆಮೇಲೆ ಗೊತ್ತೇ ಇದೆಯಲ್ಲ. ಈಗ ಹೆಣ್ಮಕ್ಳಿಗೆ ಕಣೋ ಜಾಸ್ತಿ ಡಿಮ್ಯಾಂಡು. ಹಾಂ. ಓಹೋ, ಸಿಕ್ಕಾಪಟ್ಟೆ ಫ್ಯೂಚರ್ ಪ್ಲ್ಯಾನು. ಇಬ್ಬರು ವಿಟ್ನೆಸ್ ಅಂದಾಗ ದಡ್ಡ ಅನ್ಕೊಂಡೆ, ಹೆಣ್ಮಗು ಅಂದಾಗ ಬುದ್ಧಿವಂತ ಆಗ್ಬಿಟ್ಟೆ. ಸರಿ, ನಡಿ ಹೋಗೋಣ. ಸಾರಿ ಚಿಕ್ಕಪ್ಪ. ಲೋ, ಶುಗರು ಕಣೋ. ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಲಂಚ್ ಟೈಮು. ಈಗಲೇ ಬರೋದು? ಅದೇ ಪ್ರವೀಣಂದು ಮದುವೆ, ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ವಿಟ್ನೆಸ್ ಸೈನ್ ಮಾಡೋಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯಿತು. ಸಾರಿ. ಅಂತೂ ನನ್ನ ಮಗ ಬೇರೆಯವ್ರ ಮದುವೆ ಮಾಡಿಸೋ ರೇಂಜಿಗೆ ಬೆಳೆದಿದ್ದಾನೆ. ಶಾಬಾಸ್. ಥ್ಯಾಂಕ್ ಯು. ಹಾಂ, ನೋಡು, ನನ್ನ ಹೊಟ್ಟೆ ತಾಳ ಹಾಕ್ತಾ ಇದೆ.
ನಾ ಹೋಗಿ ತಿನ್ಕೊಂಡು ಬರ್ತೀನಿ. ನೋಡು, ಅಲ್ಲೊಬ್ಬ ಏನೋ ಹುಡುಕ್ತಾ ಇದ್ದಾನೆ, ಸಿಕ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಹೆಲ್ಪ್ ಮಾಡು. ಓಕೆ, ಐ ವಿಲ್ ಟೇಕ್ ಕೇರ್. ಯು ಗೋ ಹ್ಯಾವ್ ಯುವರ್ ಲಂಚ್ ಟೈಮ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ನಿಮ್ಮ ಹತ್ರ ತುಂಬ ಇದೆ ವಿಷಯ ಮಾತಾಡೋದು. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಹೆಲ್ಪ್ ಯು? ಎಸ್ ಸರ್, ಪ್ಲೀಸ್. ಅದು ಅದು ಪ್ಲೀಸ್ ಹೇಳಿ ಸರ್. ಅದು ಅದು ಹೆಲ್ಮೆಟ್ ಸರ್ ಬೇಕಾಗಿತ್ತು. ಹೆಲ್ಮೆಟ್ ಇಲ್ಲಿ ಸಿಗಲ್ಲ ಸರ್. ಅದೇ ಅದೇ ರಕ್ಷಣಾ ಕವಚ ಸರ್. ರಕ್ಷಣಾ ಕವಚ? ಅದೇ ಅದೇ ಅದೇ. ಓಹೋ, ಕಾಂಡಮ್ಸು? ಅದೇ ಸರ್ ಅದೇ ಸರ್ ಅದೇ ಸರ್. ಬಾಯ್ ಬಿಟ್ಟು ಹೇಳೋವನೇ ಮಹಾಶೂರ ಅಂತ ಟಿವಿನಲ್ಲಿ ರೇಡಿಯೋದಲ್ಲಿ ಹೇಳ್ತಾನೆ ಇರ್ತಾರಲ್ಲ ಸರ್. ದಿಸ್ ವೇ ಸರ್, ಬನ್ನಿ. ಇಲ್ಲಿವೆ ನಿಮ್ಮ ರಕ್ಷಣಾ ಕವಚಗಳು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದು ಅದು ಮತ್ತಿನ್ನೇನು ಸರ್? ನಾನು ಇಂಗ್ಲೀಷ್ನಲ್ಲಿ ವೀಕು ಸರ್. ಈ ಥರ ವಿಷಯದಲ್ಲಿ ಯಾವುದೇ ರೀತಿಯಾದ ಮಾತೃಭಾಷೆ ಇಲ್ಲ ಸರ್. ಅದು ಹಾಗಲ್ಲಪ್ಪ, ಸ್ಟ್ರಾಬೆರಿ ಫ್ಲವರು. ಓಹೋ, ಯಜಮಾನ್ರಿಗೆ ಐಸ್ ಕ್ರೀಮ್ ತಿನ್ನೋ ಅಭ್ಯಾಸ ಜಾಸ್ತಿ ಅನ್ಸತ್ತೆ. ಇವಳು ಹತ್ರದಿಂದ ನೋಡೋದು ಹೆಂಗಿದೆ ಅಲ್ಲ. ತಗೊಳ್ಳಿ ಸರ್. ಐ ಆಮ್ ಸಾರಿ. ಹಲೋ ಸರ್. ಸರ್, ಲೋ ಇಡಿಯಟ್, ಮಾಡಕ್ ಬೇರೆ ಕೆಲಸ ಇಲ್ವಾ? ಬರೀ ಇದೇ ಕೆಲಸನಾ? ಕಾಂಡಮ್ಸು ಹುಡುಗಿರು ಅನ್ಕೊಂಡು. ಹಲೋ ಸಾರಿ, ಇದು ನಿಮಗೆ ಕೊಡ್ತಾ ಇರಲಿಲ್ಲ. ಲೋಫರ್, ಮಾಡೋದ್ ಹಲ್ಕ ಕೆಲಸ, ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ. ಏನಾಯ್ತು ಮೇಡಮ್? ಒಂದು ನಿಮಿಷ ಪ್ಲೀಸ್. ನೋಡಿ ಸರ್, ಇವ್ರುಗಳಿಗೆಲ್ಲ ಇದೇ ಫ್ಯಾಷನ್ ಆಗೋಗಿದೆ. ನೋಡು, ನಿನ್ನನ್ನು ಒಳಗೆ ಹಾಕ್ಸಿ ಎಲ್ಲಾ ಡಿಗ್ರಿ ಟ್ರೀಟ್ಮೆಂಟು ಕೊಡಿಸ್ತೀನಿ. ಮೇಡಮ್, ಒಂದು ನಿಮಿಷ ಪ್ಲೀಸ್. ನಾ ಇದನ್ನ ಸಾರ್ಟ್ ಔಟ್ ಮಾಡ್ತೀನಿ. ಓಕೆ ಪ್ಲೀಸ್. ನೋಡಮ್ಮ, ಇಟ್ಸ್ ಜಸ್ಟ್ ಎ ಮಿಸ್ಟೇಕ್. ಬೇರೆ ಯಾರೋ ಕಸ್ಟಮರ್ ಕೊಡಕ್ಕೆ ಹೋಗಿ ಆ ಟೈಮಲ್ಲಿ ನೀವು ಬಂದ್ರಿ. ಈ ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮಗೆ ಬೇರೆ ಏನಾದ್ರು ಬೇಕಿತ್ತಾ? ಓ, ಡಿಸ್ಕಸ್ಟಿಂಗ್. ಪ್ರಭಾಕರ್, ಮೇಡಮ್ಗೆ ಏನು ಬೇಕು ನೋಡ್ಕೋ. ಬಾರೋ. ಮೇಡಮ್ ತಗೊಳ್ಳಿ. ರೀ, ಎಕ್ಸ್ಪೈರಿ ಆಗಿದೆಯಲ್ರಿ? ಏಯ್, ನೋಡ್ಕೊಂಡು ಕೊಡೋ. ಅಪ್ಪಂದು ಎಕ್ಸ್ಪೈರಿ ವ್ಯಾಪಾರ, ಮಗಂದು ಎಕ್ಸ್ಟ್ರಾ ವ್ಯವಹಾರ. ನೋಡಮ್ಮ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ಬೇರೆ ಕೊಡ್ತಾನೆ. ಏಯ್, ಸರಿಯಾಗಿ ನೋಡ್ಕೊಂಡು ಕೊಡ. ಏನು ಬೇಡ, ಥ್ಯಾಂಕ್ಸ್. ಏಯ್, ನೀ ಎಲ್ಲಿ ಹೊರಟಿಯಾ? ಬಂಗಾರಿ ಮನೆಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು. ಸರಿ. ಓ ಮೈ ಡಿಯರ್ ಸನ್, ಯಾವಾಗ ಬಂದೆ? ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ಹತ್ತು ಸರಿ ಬಂಗಾರಿ, ಎಲ್ಲ ಬಾಗಿಲು ಓಪನ್ ಆಗಿದೆ, ನಿಮ್ಗೆ ಭಯನೇ ಆಗಲ್ವಾ? ಭಯನ ನನ್ಗ? ಈ ಬಂಗಾರಿನ ಮುಟ್ಬೇಕು ಅಂದ್ರೆ ಡಬಲ್ ಡಬಲ್ ಗುಂಡ್ಗೆ ಇರಬೇಕು. ಏನಜ್ಜಿ ಘಮ ಘಮ ಅಂತಿದೆ? ಈಗ ತಾನೇ ಕಡಲೆಕಾಯಿ ಬೀಜಕ್ಕೆ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಹೋಗ್ಲಿ ತಡಿ, ಅಷ್ಟರಲ್ಲಿ ಕಾಫಿ ಮಾಡ್ಕೊಂಬರ್ತೀನಿ. ಓಕೆ, ಸ್ವಲ್ಪ ಸ್ಟ್ರಾಂಗ್. ಯಾಕಪ್ಪ ಸ್ಟ್ರಾಂಗ್? ಇವತ್ತು ಮತ್ತೆ ಆ ಜಂಬೂದ್ ಕೋಳಿ ಸಿಕ್ಕಿದ್ಲು. ಹಾಗಾದ್ರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಸ್ಟ್ರಾಂಗ್ ಬೇಕು. ಅವಳಿಗೇನ್ ಬಂತು ದೊಡ್ಡ ರೋಗ?
ನಿಂದು ಅವಳದು ಭೇಟಿ ಹೀಗ್ಯಾಕಾಗ್ತಾ ಇದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವಳ ಜೊತೆನೇ ಈಗ ಯಾಕಾಗ್ತಿದೆ ಗೊತ್ತಿಲ್ಲ. ಇದನ್ನೇ ಪ್ರೀತಿ ಅಂತಾರಪ್ಪ. ಅವಳ ಜೊತೆನಾ? ನನಗ ನೋ ಚಾನ್ಸ್. ನೋಡ್ತಾ ಇರು, ನಿಮ್ಮಂಥವರೇ ಭಗ್ನ ಪ್ರೇಮಿಗಳಾಗೋದು. ಅಜಯ್ ಅಜಯ್, ಇನ್ ಸಾಕ್ ಬನ್ನಿ. ವಾಟ್ ಎ ವಂಡರ್ಫುಲ್ ಡುಯೆಟ್ ಮೈ ಸನ್. ಹೌದು, ಮಕ್ಕಳಿಗೆ ಏನಂತ ಹೆಸರಿಡ್ಲಿ? ಅಂದ್ರೆ ಅಂದ್ರೆ ಮಕ್ಕಳ ಮುಂದಿನ ಕಾರ್ಯಕ್ರಮಗಳ ಕನಸುಗಳನ್ನೇನಾದರೂ ಕಂಡುಬಿಟ್ರೇನೋ ಅಂತ. ನನ್ನೇ ಕಿಂಡಲ್ ಮಾಡ್ತೀಯಾ? ನಿನ್ನಂತ ಎಷ್ಟೋ ಜೋಡಿಗಳು ನೋಡಿದೀನಿ. ತಗೋ ನಿನ್ ಫೇವ್ರೇಟ್. ಓ, ಥ್ಯಾಂಕ್ ಯು ವೆರಿ ಮಚ್. ಕಡಲೆಕಾಯಿ ಬೀಜ, ವಾವ್. ವಾವ್ ಅಜ್ಜಿ, ಅಮೇಜಿಂಗ್ ಅಮೇಜಿಂಗ್ ಅಜ್ಜಿ, ಅಮೇಜಿಂಗ್. ಈಗ ಗೊತ್ತಾಯ್ತಾ ನಾನು ಯಾಕೆ ಇಲ್ಲಿದ್ದೀನಿ ಅಂತ? ಇದು ನನ್ನ ಯಜಮಾನ್ರ ಫೇವ್ರೇಟ್ ಸ್ಪಾಟ್. ಗೋ ಮೈ ಸನ್, ಗೋ ಅಂಡ್ ಎಂಜಾಯ್. ಗುಡ್ ಮಾರ್ನಿಂಗ್ ಧೃತಿ. ಗುಡ್ ಮಾರ್ನಿಂಗ್ ಸಹನಾ. ಹಾಂ, ಮಂಜುನಾಥ್, ಹಾಲ್ ನಂಬರ್ 3. ಓಕೆ. ಕುಮಾರ್, ಹಾಲ್ ನಂಬರ್ 5. ವೆಂಕಟೇಶ್, ಫೈನಲ್ ಹಿಯರಿಂಗ್. ಇದಕ್ಕೆ ನಾನೇ ಹೋಗ್ತೀನಿ. ಉಳ್ದಿದ್ದು ಸಹನಾ, ನೀನು ಮ್ಯಾನೇಜ್ ಮಾಡು. ಓಕೆ. ಓ ಅಂಕಲ್, ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀನು ನೋಡ್ತಾ ಇದ್ರೆ ತುಂಬ ಸಂತೋಷವಾಗುತ್ತಮ್ಮ. ಒಂದು ಕೈಲಿ ಜವಾಬ್ದಾರಿ, ಇನ್ನೊಂದು ಕೈಲಿ ಕರ್ತವ್ಯ, ಎರಡನ್ನೂ ಸಮವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯಮ್ಮ. ನಿಮ್ಮ ಆಶೀರ್ವಾದ ಅಂಕಲ್. ನಿನಗೂ ವಿಷಯ ಗೊತ್ತಾಗಿರಬೇಕು. ಹಾಂ ಗೊತ್ತು, ಪ್ರಿಯಾ ವಿಷಯ ತಾನೇ. ನೀನಾದರೆ ಜವಾಬ್ದಾರಿಯಿಂದ ನಿಭಾಯಿಸ್ತೀಯ. ಈಗೇನು ಮಾಡೋದು? ನೀವು ಡೀಟೇಲ್ಸ್ ಕೊಡಿ ಅಂಕಲ್, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನೀವು ನಿಶ್ಚಿಂತೆಯಿಂದ ಇರಿ. As the old American saying goes, red to black, venom lack. Red to yellow kills a fellow. ಹಲೋ. ಹಲೋ, ವಿಶ್ವನಾಥ್. ಹೌದು, ತಾವು? ವಿಕ್ರಮ್, ಇನ್ಸ್ಪೆಕ್ಟರ್ ವಿಕ್ರಮ್. ಬಾಂಡ್, ಜೇಮ್ಸ್ ಬಾಂಡ್. ನೀನಿನ್ನೂ ಬದಲಾಗಿಲ್ವಲ್ಲೋ? ಈಗ ನಾನು ನಿನ್ನ ಹತ್ರ ತಮಾಷೆ ಮಾಡೋಕ್ಕೆ ಫೋನ್ ಮಾಡಿಲ್ಲ, ಡ್ಯೂಟಿ ಮೇಲೆ ಫೋನ್ ಮಾಡ್ತಾ ಇದ್ದೀನಿ. ಏನಪ್ಪ, ವಾರೆಂಟ್ ಏನಾದರೂ ಇಶ್ಯೂ ಆಗಿದೆಯಾ ನನ್ನ ಮೇಲೆ? ಈಗ ನಾನು ಹೇಳ್ದಾಗೆ ಕೇಳಲಿಲ್ಲ ಅಂದರೆ ಅದೇ ಆಗತ್ತೆ. ಆರ್ ಯು ಸೀರಿಯಸ್? ಎಸ್. ಈಗ ತಕ್ಷಣ ನೀನು ನಿನ್ನ ಮಗ ನಮ್ಮ ಲಾಯರ್ ವೀರಯ್ಯನ ಭೇಟಿಯಾಗಿ ನಾನು ಅವನಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಏನು ವಿಷಯ? ಮೊದಲು ಹೇಳಿದ್ದನ್ನು ಮಾಡು. ಯು ಡೋಂಟ್ ವರಿ, ನಾನೆಲ್ಲ ಸರಿ ಮಾಡ್ತೀನಿ. ಸಂಜೆ ಕ್ಲಬ್ನಲ್ಲಿ ಸಿಗೋಣ. ಸರಿ, ಓಕೆ, ಬಾಯ್. ಸರೋವರ್, ಸರೋವರ್, ಸರೋವರ್.
ಸೋ ಬ್ಯೂಟಿಫುಲ್. ಯೇ ಈ ಹೂಗಳ ಮಧ್ಯೆ ರೋಸಾ ನನಗೋಸ್ಕರ. ವಾವ್, ಸೋ ನೈಸ್. ನೀನಾ? ಅರೆ, ಇಷ್ಟೊತ್ತು ಸಂತೋಷವಾಗಿದ್ರಲ್ಲೇನ್ರಿ? ನನ್ನ ನೋಡಿದ್ಮೇಲೆ ಯಾಕ್ರಿ ಅಷ್ಟೊಂದು ಕೋಪ? ಕೆಲವ್ರ ಮುಖ ನೋಡಿದ್ರೆ 100 ಕಿಲೋಮೀಟರ್ಸ್ ದೂರ ಓಡೋಗುತ್ತೆ. ರೀ, ಪ್ರತಿ ಸಲ ನನ್ನ ನಿಮ್ಮ ಭೇಟಿ ಮಿಸ್ಟೇಕ್ಸಲ್ಲೇ ಆಗ್ತಿದೆ. ಆದರೆ ಈ ವಂಡರ್ಫುಲ್ ಮೂಮೆಂಟ್ನ ಎಂಜಾಯ್ ಮಾಡಿ ಪ್ಲೀಸ್. ಓಕೆ, ಹೇಳಿ. ಹೆಲೋ, ನಿಮ್ಮನ್ನೇ. ರೀ, ವರ್ಲ್ಡ್ ವಾರ್ 3 ಗೆದ್ದಂಗಿದೆ ರೀ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಇಷ್ಟೊಂದು ಮುತ್ತುಗಳು? ನಮ್ಮ ದೇಶ ಸಾಲ ಎಲ್ಲ ತೀರ್ಸ್ಬೋದ್ರಿ. ಹಲೋ, ಸಾಕು ರೀ. ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರ್ರಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಐ ಆಮ್ ಧೃತಿ. ಸರೋವರ್, ಧೃತಿ. ಧೃತಿ ಅಂದರೆ ಭೂಮಿ. ಈ ಸರೋವರನ್ನು ಈ ಭೂಮಿ ಮೇಲೆ ಆಧಾರವಾಗಿರೋದು. ನೀವು ಸೂಪರ್ ಮಾರ್ಕೆಟ್ ನೋಡ್ಕೋತೀರಾ ಅಥವಾ ಎನಿ ಪ್ರೊಫೆಷನ್? ಪ್ರೊಫೆಷನ್. ಎಸ್ ಐ ಜಾಬ್ ಕನ್ಫರ್ಮ್ ಆಗಬೇಕಾಗಿತ್ತು. ಜಸ್ಟ್ ಪೋಸ್ಟ್ಪೋನ್. ಸಬ್ ಇನ್ಸ್ಪೆಕ್ಟರ್. ಯಾಕೆ ಪೋಸ್ಟ್ಪೋನ್? ಒಂದು ಮದುವೆಗೆ ವಿಟ್ನೆಸ್ ಸೈನ್ ಮಾಡಿದೆ. ವಿಟ್ನೆಸ್? ದಟ್ ವೋಂಟ್ ಬಿ ಸೀರಿಯಸ್. ಹಾ. ಓ, ನೀವು ಯಾಕೆ ಕೇಸ್ ಫೈಲ್ ಮಾಡಿದವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬಾರ್ದು? ಹಿಯರ್ ಯು ಆರ್. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದು. ನಾನಾ? ಆರ್ ಯು ಜೋಕಿಂಗ್? ಪ್ರವೀಣ್ ಪ್ರಿಯಾ, ಸೆಕ್ಷನ್ 366. ಓ, ನೌ ಐ ಅಂಡರ್ಸ್ಟ್ಯಾಂಡ್. ಈ ರೀತಿ ಚೀಪ್ ಟ್ರಿಕ್ ಪ್ಲೇ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ನಾಚಿಕೆ ಆಗಲ್ಲ? ಥು, ಇಡಿಯಟ್. ಕಮ್ ಆನ್. ಆವತ್ತೇ ನೀನು ಅಂತ ಗೊತ್ತಾಗಿದ್ದಿದ್ರೆ ಡೈರೆಕ್ಟ್ ಆಗಿ ನೇಣು. ವಾವ್, ಸೂಪರ್. ಸೊ ನೆಕ್ಸ್ಟ್ ಸ್ಟೆಪ್? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಇನ್ನೊಂದು ಸಾರಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ? ಅವಳಿಗಿರೋ ಕೋಪ ನೋಡಿದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಕೋಪ ನನ್ನನ್ನು ಕೂಡ ತಗ್ಲಾಕ್ಸ್ಬಿಟ್ಟಿಯಲ್ಲೋ. ಏಯ್, ಸುಮ್ಮನಿರ. ನೋಡು ಸರೋವರ್, ಆ ಲಾಯರ್ ವೀರಯ್ಯ ನಿಮಗೆ ಆಂಟಿಸಿಪೇಟ್ರಿ ಬೇಲ್ ಮಾತ್ರ ಕೊಡಿಸಿರೋದು. ಕೇಸ್ ಇನ್ನೂ ಕ್ಲೋಸ್ ಆಗಿಲ್ಲ. ನಿನ್ನ ಜಾಬ್ ಕನ್ಫರ್ಮ್ ಆಗಬೇಕು ಅಂದರೆ ನಿನ್ನ ಮೇಲೆ ಯಾವುದೇ ರೀತಿಯಾದಂಥ ಅಫೆನ್ಸ್ ಇರ್ಕೂಡ್ದು. ಅಂದರೆ ಪ್ರವೀಣ್ ಮತ್ತು ಪ್ರಿಯಾಳನ್ನ ಕರ್ಕೊಂಬಂದು ಒಪ್ಪಿಸಿದ್ರೆ. ಸೂಪರ್ ಐಡಿಯಾ. ಹಾಗೇನಾದರೂ ಮಾಡಿದ್ರೆ ಆ ಪ್ರೇಮಿಗಳನ್ನು ಒಂದುಗೂಡಿಸಿದ್ದಕ್ಕೆ ಅರ್ಥನೇ ಇರೋದಿಲ್ಲ. ಕ್ವಶನ್ನು ನಿಮ್ಮದೆ, ಆನ್ಸರು ನಿಮ್ಮದೇನಾ? ಏಯ್, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ. ಸರೋವರ್, ಇವನ್ನಾದಷ್ಟು ದೂರ ಇಡು. ಹೀ ಈಸ್ ಟಾಕಿಂಗ್ ಟೂ ಮಚ್. ಸರಿ, ಅದೇನಂತ ಮುಂದೆ ನೀವೇ ಹೇಳ್ಬಿಡಿ. ಅಲ್ಲಿಗೆ ಬರ್ತಾ ಇದ್ದೀನಿ. ಬೈ ಹುಕ್ ಆರ್ ಕ್ರೂಕ್ ನೀನು ಧೃತಿಯಿಂದ ಕೇಸ್ ವಿತ್ಡ್ರಾ ಮಾಡಿಸಿದ್ರೆ ಎಲ್ಲರೂ ಸೇಫ್. ಓಹೋ, ಓಕೆ, ಏನು ಆರ್ಡ್ರ್ ಮಾಡೋಣ? ಇಟ್ಸ್ ಯುವರ್ ಡೇ ಅಕ್ಕ, ನಿನ್ನಿಷ್ಟ. ಓಕೆ, ಕ್ಯಾಪಚಿನೋ? ಕ್ಯಾಪಚಿನೋ. ಓಕೆ ಓಕೆ ಓಕೆ. ಹಾಂ,
ಹಾಯ್. 2 ಕ್ಯಾಪಚಿನೋ. ಸೊ ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್? ಸೂಪರ್ ಅಕ್ಕ. ಅಕ್ಕ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಹೇ, ಕ್ಯಾಪಚಿನೋ ಕಾಯ್ತಾ ಇರುತ್ತೆ. ಹಿಂಗೋಗಿ ಹಿಂಗ್ ಬರ್ತೀನಿ. ಓಹೋ, ಓ ಶಿಟ್. ಸೊ ಅಕ್ಕ ಅಕ್ಕ ಅವನದೇನು ತಪ್ಪಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೋಗೋಣ. ಮಾನಸ, ಮಾನಸ ಮಾನಸ ಮಾನಸ? ಯಾರಪ್ಪ ಅದು ಮಾನಸ? ಕಳ್ಸೋ. ಏಯ್ ಹೋಗ, ಏಯ್ ಹೋಗಲ್ಲ, ಹೋಗ್ ಹೋಗ್. ಬಂಗಾರ ಕೋಡಿ ಬಿಟ್ಟ. ಡಾರ್ಲಿಂಗ್, ಹಾಯ್ ಡಾರ್ಲಿಂಗ್. ಅಬ್ಬಬ್ಬಬ್ಬಬ್ಬ, ಏನ್ ನೋಟ, ಸೂಪರ್. ಡೀಸೆಂಟ್ ಆಗಿ ನಿಂತ್ಕೊಳ್ರೋ. ಡೀಸೆಂಟ್ ಆಗಿ ನಿಂತ್ಕೊಂಡ್ರೆ ಮಕ್ಕಳಾಗಲ್ಲ ಮೀ. ಓಹೋ, ಏನು ಸರ್ ಅವರ್ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮತ್ತೆ ಪೊಲೀಸ್ ತಯಾರಿ ಹೇಗೆ ನಡೀತಾ ಇದೆ ಸರ್ ಅವರ್? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಮತ್ತೆ ಏನಾದರೂ ಹೊಸ ತಲೆನೋವು? ನಮ್ಮ ಸಾಹೇಬ್ರು ಇರೋವರೆಗೂ ಯಾವ ತಲೆನೂ ಇರಲ್ಲ. ಅವರು ತುಂಬ ಸ್ಟ್ರಿಕ್ಟ್. ಹೌದು, ನಿಮ್ಮ ಚಿಕ್ಕಪ್ಪನ ನಮ್ಮ ಸಾಹೇಬರು ಒಳ್ಳೆಯ ಸ್ನೇಹಿತರಲ್ವಾ? ಹೌದು. ಭಾಳ ಸಂತೋಷ. ಜಿಂಕೆ ಮರಿ ತಪ್ಪಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಏನು ಬೇಡ. ಆ ಹುಡುಗಿ ಕೈ ಬಿಡ. ಓಹೋ ಬನ್ನಪ್ಪ ಹೀರೋ. ನಾವೆಲ್ಲ ಏನು ವಿಲನ್ಸಾ? ಲವ್, ಮೊದಲ ಆ ಹುಡುಗಿ ಕೈ ಬಿಡ, ಆಮೇಲೆ ನಮ್ ಸೆಷನ್. ತಗೋ ಬಿಟ್ಟೆ. ಈಗೇನು ನೀನೊಬ್ಬ ಏನ್ ಕಿಸ್ಬಿಡ್ತೀಯ? ನಾನು ಕಿಸಿಯೋ ವಯಸ್ಸು ಯಾವಾಗಲೂ ಮುಗೀತು.
ಈಗ ಬರೀ ಜವಾಬ್ದಾರಿ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೋಡು ಮರಿ, ನಾವ್ಯಾರು ಅಂತ ನಿನಗೆ ಗೊತ್ತಿಲ್ಲ. ಸೈಲೆಂಟ್ ಆಗಿ ಹೊರಟೋಗು, ಕಿರಿಕೆಲ್ಲ ಬೇಡ. ಲೋ ಮಗ, ಪೊಲೀಸ್ ಕಂಡ್ರು, ಓಡ್ರು, ಬೇಗ ಬರುವಲ್ಲ, ಬೇಗ ಓಡ್ರು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಜರ್. ಶಬಾಷ್ ಶಬಾಷ್. ಶಬಾಷ್ ಶಬಾಷ್. ಮತ್ತೆ ಮಾನಸ ಸಿಕ್ಕಿದ್ಲಾ? ಕಮ್ ಆನ್ ಸರೋವರ್, ಹೇಗಾದರೂ ಮಾಡಿ ಇವಳಿಂದ ನನ್ನ ಕೇಸ್ ವಿಡ್ರಾ ಮಾಡಿಕೊಂಡು ನನ್ನ ಗೋಲ್ ರೀಚ್ ಮಾಡಿಕೊಂಡ್ರೆ ಸಾಕು. ವಾಟ್? ನಥಿಂಗ್. ಹೆಲೋ, ನೀವು ಮಾಡಿದ ಹೆಲ್ಪ್ಗೆ ನೆನ್ನೆನೇ ಥ್ಯಾಂಕ್ಸ್ ಕೇಳಾಯ್ತಲ್ಲ. ಜಸ್ಟ್ ನಿಮ್ಮನ್ನು ನೋಡಿದ್ನಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ದಟ್ಸ್ ಇಟ್. ದಟ್ಸ್ ಇಟ್? ಅಥವಾ ಸಾಫ್ಟ್ ಕಾರ್ನರ್ ಅನ್ನೋ ಗಾಳ ಹಾಕಿ ಮೀನ್ ಹಿಡಿಯೋ ಪ್ರಯತ್ನ ಮಾಡ್ತಿಲ್ಲ ತಾನೆ? oops, ಐ ಆಮ್ ಸಾರಿ. ದಟ್ಸ್ ಆಲ್ ಔಟ್ ಆಫ್ ದ ಡ್ರೀಮ್. ನನಗೆ ಅಂತ ಒಂದು ಗೋಲ್ ಇದೆ. ಐ ಜಸ್ಟ್ ವಾಂಟ್ ಟು ರೀಚ್. ಓ ನೈಸ್. ಆಮ್ ಮಾನಸ. ಐ ಆಮ್ ಸರೋವರ್. ನೀವು ಪೊಲೀಸಾ? ಆದಷ್ಟು ಬೇಗ ಆಗ್ತೀನಿ. ಆನ್ ದ ವೇ. ಓಕೆ, ಬಟ್ ನೆನ್ನೆ ಕೂಲಾಗಿ ಹ್ಯಾಂಡಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ. ಮತ್ತೆ ನಥಿಂಗ್. ಕಾಫಿ? ಯಾ ಶ್ಯೂರ್. ಓ ಸಾರಿ, ಮನೇಲಿ ಅಕ್ಕ ಕಾಯ್ತಿರ್ತಾಳೆ. ಅಕ್ಕನಾ? ಅಕ್ಕ. ಅವಳು ಮೊದಲೇ ಸಿಕ್ಕಾಪಟ್ಟೆ ಕೋಪ. ಟೈಮಿಗೆ ಸರಿಗೆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಅಷ್ಟೇ. ಐ ವಾಂಟ್ ಟು ಮೂವ್. ಯಾ ಓಕೆ ಬಾಯ್. ಓಕೆ ಬಾಯ್. ನಾಳೆ ಇದೇ ಟೈಮ್ಗೆ ಇಲ್ಲೇ ಸಿಗೋಣ. ಮತ್ತೆ ನಾಳೆ ಇದೇ ಟೈಮ್ಗೆ ಇಲ್ಲೇ ಸಿಗೋಣ. ಛ. ಹಾಯ್. ಹೆಲೋ. ಕಾಫಿ? ಯಾ ಶ್ಯೂರ್. ಪ್ಲೀಸ್. ಥ್ಯಾಂಕ್ ಯು. ಹಾಯ್ ಶಾಹಿದ್. ಹಾಯ್. ಯಮ್ಮಿ. ಹಾಂ, ಕಾಫಿ? ಯಾ ಯಮ್ಮಿ. ಸೊ ಫೈನಲಿ ಯು ಕಾಟ್ ಮೀ. ವಾಟ್? ಮೊನ್ನೆ ಬಸ್ ಸ್ಟಾಪು, ನೆನ್ನೆ ಪರಿಚಯ, ಇವತ್ತು ಕಾಫಿ. ನಾಳೆ ಈವನ್ ವಿ ಡೋಂಟ್ ನೋ ಏನಾಗುತ್ತೆ ಅಂತ. ಕಮ್ ಆನ್, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಲೆಟ್ ವಿ ಸಿ. ಓಹೋ ಮಾನಸ, ಆ್ಯಕ್ಚುಲಿ ನಾನು ನಿಮ್ಮನ್ನು ಮೊದಲೇ ನೋಡಿದ್ದೆ. ರಿಯಲಿ? ಎಲ್ಲಿ, ಯಾವಾಗ, ಹೇಗೆ? ನಿಮ್ಮನ್ನು ನಾನು ಸಬ್ ರಿಜಿಸ್ಟರ್ ಆಫೀಸಲ್ಲೇ ನೋಡಿದ್ದೆ. ಹೌದಾ?
ಹೌದು, ಪ್ರವೀಣು ಪ್ರಿಯಾ ಮದುವೆ. ಓ ಪ್ಲೀಸ್, ನಾನು ಅಲ್ಲಿಗೆ ಬಂದಿದ್ದೆ ಅಂತ ಯಾರಿಗೂ ಹೇಳಬೇಡಿ. ಅಕ್ಕಂಗೆ ಗೊತ್ತಾದರೆ ನನ್ನ ಸಾಯಿಸೇ ಬಿಡ್ತಾಳೆ. ಪ್ರಾಮಿಸ್ ಮಾಡಿ. ಹಲೋ ಮಾನಸ, ನಾನು ಧೃತಿ. ಓ ಅಕ್ಕ, ಇದ್ಯಾರ ನಂಬರ್? ಅಯ್ಯೋ, ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆಗಿದೆ. ಇದು ಸಹನಾ ನಂಬರ್. ಯು ನೋ ವಾಟ್? ಏನಕ್ಕ ಅಷ್ಟೊಂದು ಹ್ಯಾಪಿ ಆಗಿದ್ಯಾ? ಹೌದು, ನೀನ್ ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ನಾನು ಆಕ್ಚುಲಿ ನನ್ನ ಬಾಯ್ ಫ್ರೆಂಡ್ ಜೊತೆ ಕೂತ್ಕೊಂಡು ಕಾಫಿ ಕುಡಿತಿದ್ದೀನಿ. ನಿನಗೆ ಅಷ್ಟೊಂದು ಸೀನ್ ಇಲ್ಲ, ನಿಜ ಹೇಳು. ಅಯ್ಯೋ, ನಾನು ಲೈಬ್ರರಿನಲ್ಲಿದ್ದೀನಿ. ಹೇಳಕ್ಕ, ನಿನ್ನ ಹ್ಯಾಪಿನೆಸ್ಗೆ ಕಾರಣ ಏನು? ನನ್ಗಲ್ಲ, ನಮ್ಗೆ ನಮ್ ಫೇವ್ರೆಟ್ ಹೀರೋ ಫಿಲ್ಮ್ಗೆ ಟಿಕೆಟ್ ಸಿಕ್ಕಿದೆ. ಸಂಜೆ ಬೇಗ ಬಾ, ಮೂವಿ ಮುಗಿಸ್ಕೊಂಡು ಚೈನೀಸ್ ರೆಸ್ಟೋರೆಂಟ್ಗೆ ಹೋಗೋಣ. ದಟ್ಸ್ ಕೂಲ್ ಅಕ್ಕ, ಬೇಗ ಬರ್ತೀನಿ. ಬಾಯ್. ವಾವ್, ಮೈ ಫೇವ್ರೆಟ್ ಹೀರೋ ಮೂವಿ. ಹೌದು, ಅದೇನು ಅಷ್ಟೊಂದು ಈಸಿಯಾಗಿ ಸುಳ್ಳು ಹೇಳಿದ್ರೆ? ಕಮಾನ್ ಸರೋವರ್, ನಾನು ಮೊದಲು ನಿಜನೇ ಹೇಳ್ದೆ ತಾನೆ, ಅವಳೇ ನಂಬಲಿಲ್ಲ. ವಾಟ್ ಶುಡ್ ಐ ಡೂ? ಯಾ ಹೇ, ನೀವ್ಯಾವತ್ತೂ ಸುಳ್ಳು ಹೇಳಿಲ್ವಾ? ನನಗೆ ತಿಳಿದಿರೋ ಮಟ್ಟಿಗೆ ಯಾವತ್ತೂ ಸುಳ್ಳು ಹೇಳಿಲ್ಲ. ಹೇಳೋ ಅವಶ್ಯಕತೆನೂ ಬಂದಿಲ್ಲ. ಇನ್ಮೇಲೆ ಹೇಳ್ತೀರಾ ಬಿಡಿ. ಐ ಆಮ್ ಸಾರಿ. ಚಿಕ್ಕಪ್ಪ ಹೇಳಿ. ಅಪ್ಕಮಿಂಗ್ ರೋರಿಂಗ್ ಪೊಲೀಸ್ ಆಫೀಸರ್ ಸರೋವರ್, ಏನು ಮಾಡ್ತಾ ಇದೀಯೋ? ನಾನು ಒಂದು ಹುಡುಗಿ ಜೊತೆ ಕೂತು ಕಾಫಿ ಕುಡಿತಾ ಇದ್ದೀನಿ. ನಿನಗೆ ಅಷ್ಟೊಂದೆಲ್ಲ ಇಲ್ಲ, ನಿಜ ಹೇಳು. ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಚಿಕ್ಕಪ್ಪ. ಎಸ್, ಬಿ ಫಿಟ್ ಮೈ ಬಾಯ್. ಸರಿ, ವಿಕ್ರಮ್ ಸಿಕ್ಕಿದ್ದ. ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿಯಾಗು. ಓಕೆ ಚಿಕ್ಕಪ್ಪ. ನೋಡಿದ್ರಾ, ನೀವು ಸುಳ್ಳು ಹೇಳ್ಬಿಟ್ರಿ. ಇಷ್ಟೇ ಸರ್, ನಾವು ಸರಿಗಿದ್ರು ಈ ಸೊಸೈಟಿನೇ ಕಲಿಸ್ಬಿಡತ್ತೆ. ಎಸ್, ಯು ಆರ್ ರೈಟ್. ಸರಿ, ನಾಳೆ ಇದೇ ಜಾಗದಲ್ಲಿ ಇದೇ ಟೈಮಿಗೆ ಸಿಗೋಣ. ಬಾಯ್. ಬಾಯ್. ಮತ್ತೆ ನಾಳೆ ಇದೇ ಟೈಮ್ಗೆ ಇದೇ ಜಾಗದಲ್ಲಿ ಸಿಗೋದಾ? ಛ. ಏನು ಗುರಾಯಿಸ್ತೀಯ ಕೊಬ್ಬ ನಿನ್ನ? ಏನೋ ಮಗನೇ, ನಿನಗೆ ಹುಡುಗಿರ್ ಬೇಕಾ? ತೆಗ. ಏಯ್, ಏನೋ ಗುರಾಯಿಸ್ತಾ ಇದೆಯಾ? ಇಳಿಸೋ ಕಣ್ಣ ಕೆಳಗೆ, ಇಳಿಸೋ. ಏನಂಕಲ್, ಇವ್ ಟೀಸಿಂಗಾ? ಈ ತಿರ್ಬೋಕಿಗಳು ನಿನಗೂ ಪರಿಚಯನಾ? ಈ ಮೊದಲೇ ಪೊಲೀಸ್ ಬೆಲ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ, ನೀವು ಅದನ್ನ ರುಚಿ ತೋರಿಸಿದ್ದೆ. ಈ ಸಲ ತಗಲಾಕೊಂಡ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಹಾಯ್ ಇಡಿಯಟ್. ಇವಂದು ಇದೇ ಸ್ಟೇಷನು, ನಮ್ಮ ಖಾತೆ ಅಷ್ಟೇ. ಅಷ್ಟೊಂದು ಕೋಪ ಬೇಡ. ಪೊಲೀಸ್ನವ್ರಿಗೂ ಲಾಯರ್ಗೂ ಒಂಥರ ಅವಿನಾಭಾವ ಸಂಬಂಧ. ಈ ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಸೀರಿಯಸ್ ಆಗಬೇಡ ಅಮ್ಮ. ಇದು ಚಿಕ್ಕ ವಿಷಯನಾ ಸರ್? ಒಂದು ಹುಡುಗಿನ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲದೆ ಮದುವೆ ಮಾಡಿಸಿ ಬಚ್ಚಿಡೋದು? ಅವ್ರ ತಂದೆ ತಾಯಿ ಎಷ್ಟು ಸಫರ್ ಆಗ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ಸರ್? ಅದು ಚಿಕ್ಕ ವಿಷಯ ಅಲ್ಲದೆ ಹೋಗಿರ್ಬೋದು, ಆದರೆ ಪ್ರವೀಣ್ ಪ್ರಿಯಾ ವಿಷಯದಲ್ಲಿ ಮಾತ್ರ ಅವರಿಬ್ಬರು ತುಂಬ ಚೆನ್ನಾಗೇ ಇದ್ದಾರೆ. ಅದು ಅಲ್ಲದೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಹೌದು ನಿಜ, ಆದರೆ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಏನು ಗ್ಯಾರಂಟಿ?
ಸರೋವರ್, ಇದಕ್ಕೆ ನೀನೇ ಉತ್ತರ ಕೊಡಬೇಕು. ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ. ರೀ ಧೃತಿ, ಬೇಕಾದರೆ ಫೋನಲ್ಲಿ ನೀವೇ ಮಾತಾಡಿ. ಅವಳ ನಂಬರ್ ಕೊಡಿ, ನಾನು ಪ್ರಿಯನ್ ಜೊತೆ ಮಾತಾಡಿ ಡಿಸೈಡ್ ಮಾಡ್ತೀನಿ. ಪ್ರಿಯಾ ಜೊತೆ ಮಾತಾಡಿ ಬೇಗ ಕೇಸ್ ವಿಡ್ರಾ ಮಾಡ್ಕೊಳ್ಳಿ. ಸರೋವರ್ಗೂ ಆದಷ್ಟು ಬೇಗ ಜಾಬ್ ಕನ್ಫರ್ಮ್ ಆಗುತ್ತೆ. ಈ ನನ್ನ ಮಗ ಪೊಲೀಸೇ ಆಗಿಲ್ಲ, ನಮ್ಮನ್ನೇ ಚುತ್ಯ ಮಾಡ್ಬಿಟ್ಟ. ಓಕೆ ಸರ್, ನಾನು ಬರ್ತೀನಿ. ಹಲೋ ಹಲೋ, ನಾನು ಧೃತಿ. ಅಕ್ಕ, ಚೆನ್ನಾಗಿದ್ಯಾ? ಈ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ಸರಿ, ಹೇಗಿದ್ಯಾ? ಅಕ್ಕ, ಐ ಆಮ್ ರಿಯಲಿ ಹ್ಯಾಪಿ. ಪ್ರವೀಣ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಇದರಲ್ಲಿ ಯಾರ ಬಲವಂತನೂ ಇಲ್ಲ ಅಲ್ವಾ? ಛೇಛೆ, ನಾನೇ ಪ್ರವೀಣ್ನ ಇಷ್ಟಪಟ್ಟು ಮದ್ವೆ ಆಗಿದ್ದು. ಇದ್ರಲ್ಲಿ ಯಾರ ಬಲವಂತನೂ ಇಲ್ಲ. ಮದ್ವೆಗೆ ಮಾನಸಾನು ಬಂದಿದ್ಲು, ಅವಳನ್ನೇ ಕೇಳಿ. ಮಾನಸ ಬಂದಿದ್ಲಾ? ಹೌದಕ್ಕ, ನಾನೇ ಕರೆದಿದ್ದು, ಅದಕ್ಕೆ ಮಾನಸ ಬಂದಿದ್ಲು. ಪ್ಲೀಸ್ ಅವಳಿಗೇನು ಬೈಬೇಡಿ. ಹಲೋ ಹಲೋ ಅಕ್ಕ. ಇನ್ನೇನು ವಿಷಯ? Yeah, you're right. ಹಾಯ್. Hello. ಕಾಫಿ? ನೋ. ಪ್ಲೀಸ್ ಸರೋವರ್. ಹೌದು ಮಾನಸ, ನಿಮಗೆ ಈ ಬೆಂಚ್ ಅಂದರೆ ತುಂಬ ಇಷ್ಟನೋ ಅಥವಾ ಎನಿ ಸೆಂಟಿಮೆಂಟ್? ಯಾಕೆ? ವೈ? ಅಲ್ಲ, ಯಾವಾಗಲೂ ಇದೇ ಬೆಂಚು ಇದೇ ಪ್ಲೇಸು, ಏನಾದರೂ ನಿಮ್ಮ ತಾತ ಮುತ್ತಾತ ಈ ಬೆಂಚ್ನ ಸ್ಥಾಪನೆ ಮಾಡಿದ್ರಾ ಅಂತ. ಸರೋವರ್, ಪ್ಲೀಸ್. ಜಸ್ಟ್ ಕಿಡಿಂಗ್. Actually, I love this place, Sarovar. ಯು ಲವ್ ದಿಸ್ ಪ್ಲೇಸ್? ನಾನು ಇದಕ್ಕಿಂತ ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಮೊದಲು ಪ್ಲೇಸ್ ತೋರಿಸಿ, ಅದು ಒಳ್ಳೇದೋ ಇಲ್ವೋ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ಬನ್ನಿ. ಹಾಗಾದ್ರೆ ನಡೀರಿ. ಮಾನಸ, ನನಗೆ ಹೆಣ ಅಂದರೆ ಭಯ.
ಪ್ಲೀಸ್ ಕಮ್. ವೆಲ್ಕಮ್. ಅಜ್ಜಿ, ಅಜ್ಜಿ. ಇದೇನಾ ನೀವು ತೋರಿಸ್ತೀನಿ ಅಂದಿದ್ದು ಬ್ಯೂಟಿಫುಲ್ ಪ್ಲೇಸ್? ರೀ ಇರ್ರಿ, ಮೊದಲೊಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಅಜಯ್. ಮೈ ಸನ್, ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ಕಾಲ್ ಮೀ ಬಂಗಾರಿ. ಹೇ, ಯಾರೋ ಅವಳು? ಗೆಸ್ಟ್. ಹಾಂ ಅಜ್ಜಿ, ಸಾರಿ ಸಾರಿ ಸಾರಿ. ಬಂಗಾರಿ, ಮಾನಸ, ಮಾನಸ, ಬಂಗಾರಿ. ನಮಸ್ತೆ. ಹಾಯ್. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಸಂಸ್ಕಾರ. ದೊಡ್ಡವರು ಚಿಕ್ಕವ್ರಿಗೆ ನಮಸ್ಕಾರ ಮಾಡಬಾರ್ದು, ಆಯುಸ್ ಕಡಿಮೆ ಆಗುತ್ತೆ. ಐ ಆಮ್ ವೆರಿ ಸಾರಿ ಬಂಗಾರಿ. ಸರಿ, ನನ್ನ ಮಾಮೂಲು ಕೊಡಿ. ಇನ್ನು ಪೊಲೀಸೇ ಆಗಿಲ್ಲ, ಆಗ್ಲೇ ಮಾಮೂಲು ಕೇಳ್ತಿದ್ಯಾ? ಬಂಗಾರಿ, ನಮ್ಮಿಬ್ಬರ ಪ್ರೀತಿಯ ಮಾಮೂಲು. ಓ, ಮಸಾಲೆ ಕಡಲೆಕಾಯಿ ಬೀಜನಾ? ತರ್ತೀನಿ. ಅದ್ ಸರಿ, ನನ್ನ ಮನೇನ ಲಾಡ್ಜಿಂಗ್ ಮಾಡ್ಕೊಂಡಿದ್ಯಾ? ಬಂಗಾರಿ, ನಂಗೆ ಕೋಪ ಬರ್ಸ್ಬೇಡ. ಮತ್ತೆ ಇವಳು ಯಾರು? ಆ ಜಂಬೂತ್ ಕೋಳಿ ತಂಗಿ. ಓಹೋ, ರಿವರ್ಸ್ ಪ್ಲೇನಾ? ಅರ್ಥ ಆಯ್ತು. ಅದು ಹಾಗೆ, ನಮ್ಮಿಬ್ರಿಗೂ ಪ್ರೀತಿ ಜಾಸ್ತಿ ಆದ್ರೆ ಮೂರನೇವ್ರು ಕೇಳಿಸ್ತಿರೋ ಹಾಗೆ ಮೆಲ್ಲಗೆ ಮಾತಾಡ್ತೀವಿ. ನನಗೂ ಹಂಚ್ಬೋದಿತ್ತಲ್ವಾ? ಪ್ರೀತಿನ ಸರಿ ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಅಷ್ಟರಲ್ಲಿ ನಾನು ನಮ್ಮಿಬ್ಬರ ರೊಮ್ಯಾಂಟಿಕ್ ಪ್ಲೇಸ್ ತೋರಿಸ್ಕೊಂಡ್ ಬರ್ತೀನಿ. ಸರಿ. ಸರೋವರ್, ದಟ್ಸ್ ಓಕೆ. ಪ್ಲೀಸ್. Wow! Amazing! Wow! Sarovar, I'm really happy. ಥ್ಯಾಂಕ್ ಯು. I should thank you. ರೇ ಮಾನಸ, ನಿಮಗೆ ಪೂರ್ತಿಯಾಗಿ ಕನ್ನಡ ಮಾತಾಡಕ್ ಬರಲ್ವೇನ್ರಿ? ನೀವೇ ಸ್ಟಾರ್ಟ್ ಮಾಡಿದ್ದು. ಇಲ್ಲ ನೀವು. ಇಲ್ಲ ನೀವೇ. ನೀವೇ. ನೀವೇ 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 ನೀವೇ. ರೀ ಮಾನಸ, ಅಲ್ಲಿ ಹಾರ್ತಿರೋ ಪೇಪರ್ನ ನೋಡಿದ್ರೆ ನಿಮ್ಗೆ ಏನನ್ಸತ್ತೆ? ಗಾಳಿ ಅಲ್ವಾ, ಅದಕ್ಕೆ ಹಾರ್ತಿದೆ. ರೀ
ಅದನ್ನು ಹಾಗೆ ನೋಡ್ತಾ ಇರ್ರಿ. ಆ ಪೇಪರ್ಗೂ ಗಾಳಿಗೂ ಪ್ರೀತಿಯಾಗಿದೆ. ಆ ಪೇಪರು ಪ್ರೀತಿಯಿಂದ ಗಾಳಿಗೆ ಹೇಳ್ತಾ ಇದೆ, ಸಾಗರದ ಮೇಲೆ ತೇಲೋ ಹಡಗಿನಂತೆ ಕಂಡೆ ನೀನು, ಗಾಳಿಯ ರೂಪದಲ್ಲಿ ಅಲೆಯಾಗಿ ಬಂದೆ ನಾನು, ಕುಂಟುತ ಸಾಗಿದೆ ನಿನ್ನೊಂದಿಗೆ, ಕೈ ಹಿಡಿದೆ ಒಲವಿನ ಗೂಡೊಳಗೆ, ಜೊತೆಯಲ್ಲಿನ ಪಯಣ ನೆನೆಯುವುದೇ ಹೊರತು ಮರೆಯುವುದಿಲ್ಲ, ಪಯಣದಲ್ಲಿನ ಮಾತು ಚಿಗುರುವುದೇ ಹೊರತು ಒಣಗುವುದಿಲ್ಲ. ಏಯ್ ಮಾನಸ, ನಿಮ್ಮಲ್ಲಿ ಈ ಆ್ಯಂಗಲ್ಲು ಇದೆಯೇನ್ರೆ? ಯಾವಾಗಲೂ ಗೋಲು ಆಂಬಿಷನ್ನು ರೀಚ್ ಮಾಡಬೇಕು ಅಂತ ಇರಬಾರ್ದು, ಅವಾಗವಾಗ ಈ ಆ್ಯಂಗಲ್ಲು. ಕಮ್ ಆನ್ ಮಾನಸ, ಮನುಷ್ಯ ಅಂದಮೇಲೆ ಜ್ವರ ಬರ್ದಿರೋ ಇರುತ್ತಾ, ಗೋಲ್ ಅಂದಮೇಲೆ ಸ್ಫೂರ್ತಿ ಇಲ್ದಿರೋ ಇರುತ್ತಾ? ನಂಗೂ ಜಸ್ಟ್ ಹಾಗೆ ಫ್ಲೋ ಅಲ್ಲಿ ಬಂತು ಹೇಳ್ದೆ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆ ಓಕೆ, ವಿತ್ ಯೋರ್ ಪರ್ಮಿಷನ್ ಈಗ ಅಜ್ಜಿ ಮಸಾಲೆ ಹಾಕಿರ್ತಾರೆ, ನಾವು ಆ ಕೆಲಸದಲ್ಲಿ ಇರೋಣ. ಯಾ, ಲೆಟ್ಸ್ ಗೋ. ಲೆಟ್ಸ್ ಗೋ. ತಗೊಳ್ಳಿ ಅಕ್ಕ. ಏನಪ್ಪ ರಾಜು, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಣ್ಣ. ಗಂಜಿ ಕೊಡ್ಲಾ ಕೆಂದೆಣ್ಣೆ ಕೊಡ್ಲಾ? ಗಂಜಿ ಕೊಡು ರಾಜು. ಆಯ್ತಣ್ಣ. ಫ್ರೆಶ್ ಆಗಿರೋದು ಹೊಡಿ ರಾಜು, ಎಕ್ಸ್ಪೈರಿ ಆಗಿರೋದು ಹೊಡಿಬೇಡ, ಆಮೇಲೆ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಬೇಕಾಗತ್ತೆ. ತಮಾಷೆ ಮಾಡಬೇಡಣ. ತಮಾಷೆ ಅಲ್ಲ ರಾಜು, ಕೆಲವರು ಸುಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದಿರ ಕೇಸಲ್ಲಿ ಫಿಟ್ ಮಾಡೋರು ಇದ್ದಾರೆ. ರೀ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿರಲ್ಲ, ಮಾಡಕ್ ಬರೇ ಕೆಲಸ ಇಲ್ವಾ? ಓ ಹಾಯ್ ಧೃತಿ, ನೀವು ಇಲ್ಲೇ ಇದ್ದೀರಾ? ನೋಡ್ಲಿಲ್ಲ ಕಣ್ರಿ, ಸಾರಿ. ಏಯ್, ಈ ರೀತಿ ಕಿಂಡಲ್ ಮಾಡಿದ್ರೆ ಸರಿ ಇರಲ್ಲ ನೋಡು. ರೀ ಪ್ಲೀಸ್ ರೀ, ಕೋಪ ಕಮ್ಮಿ ಮಾಡ್ಕೊಳ್ರಿ, ನನ್ನ ಮೇಲೆ ಕ್ಷಮೆ ಇರ್ಲಿ ರೀ. ಜಾಬ್ ರೀ, ಲೈಫ್ ರೀ, ಪ್ಲೀಸ್ ರೀ. ಡಿಸ್ಕಸ್ಟಿಂಗ್. ತಗೋರಿ ಅಣ್ಣ. ಇನ್ನೇನಪ್ಪ ಸಮಾಚಾರ? ಧೃತಿ, ಇಸ್ ಎವ್ರಿಥಿಂಗ್ ಓಕೆ? ಧೃತಿ, ಏನಾಯ್ತು ಅಂತ ಹೇಳು ಧೃತಿ. ಅದೇ ಆ ಸರೋವರ್. ಸರೋವರ್? ಇದ್ರಲ್ಲಿ ನಗೋ ಅಂತ ವಿಷಯ ಏನಿದೆ? ಏನಿಲ್ಲ ಧೃತಿ. ಕಮಾನ್ ಐಸೆ, ಟೆಲ್ ಮಿ. ಸರೋವರನ್ ಕಂಡ್ರೆ ಯಾಕೆ ನಿಂಗೇನಾಗತ್ತೆ? ಸರೋವರ್ನ ಕಂಡ್ರೆ ನನಗೆ ಮೈಯೆಲ್ಲ ಛೆ, ಐ ಕಾಂಟ್ ಎಕ್ಸ್ಪ್ಲೇನ್. ಅವನು ಜಸ್ಟ್ ಇರಿಟೇಟಿಂಗ್ ಫೆಲೋ. ಇರಿಟೇಟಿಂಗ್ ಫೆಲೋ? ಅದು ಇರಿಟೇಟಿಂಗ್ ಅಲ್ಲ ಧೃತಿ, ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ಸರೋವರ್. ವಾಟ್ ನಾನ್ ಸೆನ್ಸ್. ಜಸ್ಟ್ ಶಟ್ ಅಪ್ ಸಹನಾ. ನಾನು ಲಾ ಜೊತೆ ಸೈಕ್ಯಾಟ್ರಿಸ್ಟ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀನಿ ಧೃತಿ. ಸೊ ವಾಟ್? ನಿನ್ಗೆ ಸರೋವರ್ ಮೇಲಿರೋದು ಸಾಫ್ಟ್ ಕಾರ್ನರೇ. ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್? ಅವತ್ತು ಸೂಪರ್ ಮಾರ್ಕೆಟ್ನಲ್ಲಿ ಪ್ರಾಡಕ್ಟ್ ಎಕ್ಸ್ಪೈರಿ ಕೊಟ್ಟಾಗ ಆ ಪ್ರಾಡಕ್ಟ್ನ ನೀನೇ ಪರ್ಚೇಸ್ ಮಾಡಿ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ ಸರೋವರ್ನ ನೀನೇ ಜೈಲ್ಗೆ ಹಾಕ್ಸ್ಬೋದಿತ್ತು. ಆದರೆ ನೀನಾಗ ಮಾಡಲಿಲ್ಲ. ಮೈನರ್ ಗರ್ಲ್ ಕಿಡ್ನಾಪ್ ಆ್ಯಂಡ್ ಹರಾಸ್ಮೆಂಟ್ ಕೇಸ್ ಫೈಲ್ ಮಾಡಿದ್ನಲ್ಲ, ಅದು ಸರೋವರ್ ಅಂತ ನಿಂಗೆ ಗೊತ್ತಿರಲಿಲ್ಲ. ವಾಟ್ ರಬ್ಬಿಶ್. ನಿನ್ ಡ್ರೆಸ್ಗೆ ಕೊಚ್ಚೆ ಎಗರಿಸಿದಾಗ ನಿನ್ಗಿರೋ ಕೋಪಕ್ಕೆ ಸರೋವರ್ ಕೆನೆಗೆ ಯಾಕೆ ಬಾರಿಸ್ಲಿಲ್ಲ? ಇಲ್ಲ, ಸರೋವರ್ಗೆ ಸಿಕ್ಕಾಪಟ್ಟೆ ಬೈದ್ನಲ್ಲ. ಬೈದೆ ಅಷ್ಟೇ, ಕೆನ್ನೆಗೆ ಬಾರಿಸ್ಲಿಲ್ವಲ್ಲ. ಯಾಕಂದ್ರೆ ಲವ್ ಅಟ್ ಫಸ್ಟ್ ಸೈಟ್. ನೋ. ಎಸ್, ಇದೇ ಇನ್ಸ್ಪೆಕ್ಟ್ರು ಸರೋವರ್ ಪರವಾಗಿದ್ದಾರೆ ಅಂತ ಗೊತ್ತಾದ್ರೂ ನೀನ್ ಯಾಕೆ ಸುಪೀರಿಯರ್ನ ಕನ್ಸಲ್ಟ್ ಮಾಡಲಿಲ್ಲ? ಬಿಕಾಸ್ ಲವ್. ನೋ, ಅದು ಜಸ್ಟ್ ಯಾಕಂದ್ರೆ ಸರೋವರ್ ಪ್ರೀತಿನ ಗೆಲ್ಸಿದ್ರು. ನೋ, ಯಾವಾಗ್ಲೂ ರಾಸ್ಕಲ್ ಇಡಿಯಟ್ ಅಂತ ಬೈತಿದ್ದೆ, ಆದ್ರೆ ಈಗ ಅವನ್ನ ಸಹನಾ ಅವನು ಅಲ್ಲ ಅವರು. ಎಸ್, ಹಿಯರ್ ಯು ಆರ್. ನಿನ್ ಮೇಲೆ ಗೆಲ್ಬೇಕು ಅಂತ ವಾದಿಸ್ಲಿಲ್ಲ, ನಿನ್ನಲ್ಲಿರೋ ಪ್ರೀತಿನ ಆಚೆ ಇಟ್ಟೆ ಅಷ್ಟೇ. ಐ ಆಮ್ ಸಾರಿ ಧೃತಿ.
ಹಾಗಾದರೆ ನನ್ಗೆ ಅವನ ಮೇಲೆ ಇರೋದು ಕೋಪ ಅಲ್ವಾ, ಪ್ರೀತಿನಾ? ಸುಮ್ಮನಿರಣ್ಣ, ನೀನು ಬೇರೆ ಬೆಳೆತಾನೆ ನೀಟಾಗಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ತಲೆ ಮೇಲೇನೋ ಚೆನ್ನಾಗಿದೆ, ಆದರೆ ಇದು ನಿನ್ನ ತಲೆ ಒಳಗೆ ಕೆಡಿಸ್ತಾ ಇದೆ. ಕಂದ, ಅವ್ರಿಗಿಷ್ಟ ಆಗಲಿಲ್ಲ, ಅವ್ರ ದುಡ್ಡು ಹಾಕಲಿಲ್ಲ. ಈ ಕೋಪ ದ್ವೇಷ ಎಲ್ಲ ಅವ್ರ ಮೇಲಲ್ಲ, ಅದು ನಿನ್ನಲ್ಲೇ ಇರಲಿ, ಅದು ನಿನಗಾಗೇ ಇರಲಿ, ನಿನಗಾಗೇ. ಗುಡ್. ತಗೋ. ವಾಟ್ಸ್ ರಾಂಗ್ ವಿತ್ ಯು ಸರೋವರ್? ವಾಟ್? ಅವ್ನ್ ದುಡ್ಡು ಕಿತ್ಕೊಂಡು ಓಡ್ ಹೋದ. ಸೊ ಅವನದನ್ನ ಮಿಸ್ಯೂಸ್ ಮಾಡ್ಕೋತಾನೆ. ಓ ಮಾನಸ, ಸರೋವರ್ ಆ ಹುಡುಗ ಚಿತ್ರಾನ ಚೆನ್ನಾಗಿ ಬಿಡಿಸಿದಾನೆ. ಅದ್ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ, ಸರಿಯಾಗಿ ಕಾಣಿಸ್ತಾನೂ ಇಲ್ಲ. ನನಗೆ ಕಾಣಿಸ್ತಾ ಇದೆಯಲ್ಲ, ಏನು? ಆ ಹುಡುಗನ ಫ್ಯೂಚರ್. ವಾವ್, ಗ್ರೇಟ್.
ಮಾನಸ 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 ಸರೋವರ सरोवर बस स्टॉप ಹಲೋ ಹಲೋ ಸರೋವರ್ ಹಾಂ ನಾನು ಧೃತಿ. ಓಹ್ ಹಾಯ್ ಧೃತಿ, ನೀವಾ? ಆ್ಯಕ್ಚುಲಿ ನಾನು ನಿಮ್ಮ ಮೇಲೆ ಕೇಸ್ ಮಾಡಿದ್ನಲ್ಲ, ಅದನ್ನು ನಾನು ವಿತ್ಡ್ರಾ ಮಾಡಿದ್ದೀನಿ. ಓ ಥ್ಯಾಂಕ್ ಯು ವೆರಿ ಮಚ್. ಅಂತೂ ಈ ಬಡಪಾಯಿ ಮೇಲೆ ಕರುಣೆ ಬಂತಲ್ಲ. ನೀವು ಬಡಪಾಯಿ ಅಂದರೆ ಮತ್ತು ನಾನೇನು? ನೀವು ಆಗರ್ಭ ಶ್ರೀಮಂತರು ರೀ. ಕೇಸ್ ವಿಡ್ರಾವಲ್ ಮಾಡಿ ನನ್ನ ಹೃದಯನ ಗೆದ್ಬಿಟ್ರಿ. ನಿಜವಾಗ್ಲೂ ನಾನು ನಿಮ್ಮ ಹೃದಯ ಗೆದ್ಬಿಟ್ಟಿದ್ದೀನ? ಇದೇ ಫಸ್ಟ್ ಟೈಮ್. ಫಾರ್ ದ ಫಸ್ಟ್ ಟೈಮ್ ನೀವು ನನ್ನ ಬೈದಿರ ಮಾತಾಡ್ತೀರ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ವಾಟ್ ಐ ಡಿಡ್. ಐ ಆಮ್ ರಿಯಲಿ ಸಾರಿ ರೀ. ಸಾರಿ 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 ವೆರಿ ಮಚ್. ಇಟ್ಸ್ ಓಕೆ ಇಟ್ಸ್ ಓಕೆ. ಅದು ಸರಿ, ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ನೋಡಿ, ನಾವು ಯಾರನ್ನು ಇಷ್ಟಪಡ್ತೀವೋ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಏನಿಲ್ಲ. ವಾಟ್? ಎಸ್, ಐ ಮೀನ್ ಇಟ್. ಐ ಲವ್ ಯು ಸರೋವರ್. ಆರ್ ಯು ಸೀರಿಯಸ್? ಎಸ್, ಐ ಆಮ್. ಧೃತಿ ನೋಡಿ, ನೀವಿನ್ನೇನು ಮಾತಾಡಕ್ಕೆ ಹೋಗ್ಬಿಡಿ. ವಿ ವಿಲ್ ಮೇಟ್ ಟುಮಾರೋ. ಧೃತಿ 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 ಪ್ಲೀಸ್.
ಲೋ, ಯಾವಾಗಲೂ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಿದ್ರೆ ನೀನು ದಟ್ಸ್ ಔಟ್ ಆಫ್ ಮೈ ಡ್ರೀಮ್ ಅಂತ ಹೇಳ್ತಿದ್ದೆ. ಈಗೇನೋ ಸಡನ್ನಾಗಿ ಡಬ್ಬಲ್ ಧಮಾಕ. ಚಿಕ್ಕಪ್ಪ, ಓ ಸಾರಿ. ಈಗೇನು ಮಾಡಬೇಕು ಅಂತಿದ್ಯಾ? ಅಂಚು ಮಲ್ಲಿಗೆ ಪಂಚು ಹಿಡಿವ ಪ್ರಾಯವೆಂದು ಅರಿವ. ಮಾನಸ, ಅಕ್ಕ ಏನಿವತ್ತು ತುಂಬಾ 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 ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ. ಯು ಆರ್ ಎನ್ ಏಂಜಲ್ ಅಕ್ಕ. ಏ ಮಾನಸ, ಸುಮ್ಮನಿರೆ. ಅದು ಸರಿ, ನಿಜ ಹೇಳು, ನಾ ಹೇಗೆ ಕಾಣ್ತಾ ಇದ್ದೀನಿ? ಆಗ್ಲೇ ಹೇಳಿದ್ನಲ್ಲ ಅಕ್ಕ, ಯು ಆರ್ ಲುಕ್ಕಿಂಗ್ ಲೈಕ್ ಎನ್ ಏಂಜಲ್ ಅಂತ. ನಿನ್ಗೇನಾದ್ರೂ ಸ್ವಯಂವರ ಏರ್ಪಾಡು ಮಾಡಿದ್ರೆ ಪ್ರಪಂಚದಲ್ಲಿರೋ ಯುವರಾಜ್ರೆಲ್ಲ ನಿನ್ ಮುಂದೆ ಕ್ಯೂ ನಿಲ್ತಾರೆ. ಸಾಕು, ನೀನು ಸ್ನಾನ ಮಾಡ್ಬಾ, ನಾನೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಗುಡ್ ನ್ಯೂಸಾ? ಅದಕ್ಕೆ ಸ್ನಾನ ಆಗೋ ತನಕ ಕಾಯ್ಬೇಕಾ? ಈಗಲೇ ಹೇಳೆ ಪ್ಲೀಸ್. ಸ್ನಾನ ಆಮೇಲೆ ಮಾಡ್ತೀನಿ. ಮೊದಲು ಸ್ನಾನ, ಆಮೇಲೆ ಗುಡ್ ನ್ಯೂಸ್. ಪ್ಲೀಸ್ ಪ್ಲೀಸ್ ಅಕ್ಕ. ಇಲ್ಲ ಪ್ಲೀಸ್. ಇಲ್ಲ ಇಲ್ಲ ಇಲ್ಲ. ಹೋಗು ಅಕ್ಕ, ಪ್ಲೀಸ್. ಹೋಗು 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 ಪ್ಲೀಸ್ ಹೋಗು. ಓಹೋ, ಈ ಹುಡುಗಿಗಂತೂ ಎಷ್ಟು ಹೇಳಿದ್ರೂ ಕೇಳಲ್ಲ. ರೂಮ್ ಎಲ್ಲ ಗಬ್ ಗಬ್ಬಾಗಿದೆ. ಸರೋವರ್, ಇವನ್ ಹೇಗೆ ಪರಿಚಯ? ಸರೋವರ್. ಯಾ ಸರೋವರ್? ಮಾನಸ, ನಾವಿಬ್ರು ಮೀಟ್ ಆಗಬೇಕು. ಡೆಫಿನೆಟ್ಲಿ. ವೇಟ್ ಪ್ಲೇಸ್ ನಾನು ಹೇಳ್ತೀನಿ. ನಿಮ್ಮ ನೋ 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 ನಮ್ಮ ಫೇವ್ರೆಟ್ ಪ್ಲೇಸ್. ಮಾನಸ, ಓಕೆ ಬಾಯ್. ಎಸ್. ಸರೋವರ್ ಇವಳಿಗೆ ಈ ಮುಂಚೆನೇ ಪರಿಚಯನ? ಅಂದರೆ ಮಾನಸ ಸರೋವರ್ನ ಪ್ರೀತಿಸ್ತಾ ಇದ್ದಾಳ? ಓಹೋ, ಶೇಮ್ ಆನ್ ಯು ಧೃತಿ, ಶೇಮ್ ಆನ್ ಯು, ಶೇಮ್ ಆನ್ ಯು. ಅಕ್ಕ ಅಕ್ಕ, ಓ ಅಕ್ಕ, ನೀನು ಇಲ್ಲಿದ್ಯಾ? ಐ ಆಮ್ ರೆಡಿ. ಈಗ ಹೇಳಕ್ಕ ನಿನ್ ಗುಡ್ ನ್ಯೂಸ್. ಹಾಂ ಮಾನಸ, ನಿನ್ನ ರೂಮಿಂದ ಹೊರಗಡೆ ಬರಬೇಕಾದ್ರೆ ನಿನ್ನ ಫೋನ್ ರಿಂಗ್ ಆಗ್ತಾ ಇತ್ತು. ಅದು ನನ್ನ ಫ್ರೆಂಡ್ ಸರಯುದಕ್ಕ. ಸರಯುದ? ಓ ಅಕ್ಕ, ಅವಳ ಕತೆ ಬಿಡು, ಮೊದಲ ನಿನ್ ಗುಡ್ ನ್ಯೂಸ್ ಹೇಳು. ಗುಡ್ ನ್ಯೂಸ್?
ಆ ಗುಡ್ ನ್ಯೂಸ್ ಫ್ಲಾಪ್ ಆಯಿತು. ಹೇಳಿ ಪ್ರಯೋಜನ ಇಲ್ಲ. ಓಹೋ, ಐಮ್ ಸಾರಿ ಅಕ್ಕ. ದಟ್ಸ್ ಓಕೆ, ಐ ಕ್ಯಾನ್ ಹ್ಯಾಂಡಲ್ ಇಟ್. ಯು ಕ್ಯಾರಿ ಆನ್. ನಿನ್ ಸರಿಯೂ ಕಾಯ್ತಾ ಇರ್ತಾಳೆ. ಓ ಯಾ, ಓಕೆ ಅಕ್ಕ, ಬಾಯ್. ಮನಸ, ಟೇಕ್ ಕೇರ್. ಓಕೆ ಓಕೆ. ಇವಳು ಯಾಕೋ ಇಲ್ಲಿ ಬರ್ತಿದ್ದಾಳೆ? ನಮಸ್ತೆ ಮೇಡಮ್. ಇಷ್ಟೇನಾ ನಿಮ್ದು? ಅಂದ್ರೆ ಬೀದಿಯಲ್ಲಿ ನಿಂತ್ಕೊಳ್ಳೋದು, ಹುಡುಗಿರ್ನ ಚುಡಾಯಿಸೋದು, ಅವ್ರಿವ್ರ ಹತ್ರ ಛೀ ಥೂ ಅಂತ ಉಗಿಸ್ಕೊಳ್ಳೋದು, ಕೊನೆಗೆ ಪೊಲೀಸ್ ಸ್ಟೇಷನಲ್ಲಿ ಬರೀ ಚಡ್ಡಿಲ್ ನಿಂತ್ಕೊಂಡು ಅವ್ರ ಹತ್ರ ಒದೆ ತಿನ್ನೋದು. ಯಾಕೆ ಮೇಡಮ್, ನಿಮ್ಗೇನು ಮಾಡಿಲ್ಲ ಅಂತ ಬೇಜಾರು? ಈಗ ತಾನೇ ಹೇಳ್ದೆ, ಬರ್ರಿ ಹುಡುಗಿರ್ನ ಚುಡಾಯಿಸ್ಕೊಂಡು ನಿಮ್ ಗಂಡಸ್ತನ ತೋರಿಸ್ಕೋತೀರಾ ಅಂತ. ಹಾಗಾದ್ರೆ ಗಂಡಸ್ತನ ನೀನು ಯಾವ್ದ್ರಲ್ಲಿ ತೋರಿಸ್ಬೇಕು? ಬೈಯೋದ್ರಲ್ಲೂ ಹೆಣ್ಣಿನ ಪದಗಳನ್ನ ಉಪಯೋಗಿಸ್ಕೊಂಡು ಬೈತೀರಾ, ಅಕ್ಕ, ಅಮ್ಮ, ಹೆಂಡತಿ ಅಂತ. ಇನ್ನು ನಿಮಗೆ ಗಂಡಸ್ತನದ ಬಗ್ಗೆ ಹೇಗೆ ಗೊತ್ತಾಗ್ಬೇಕು? ರೀ, ಅಷ್ಟೊತ್ತಿನ ನೋಡ್ತಾ ಇದ್ದೀನಿ, ನಿಮ್ದೇನ್ರಿ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮು ನನಗಲ್ಲ, ನಿಮಗೆ. ನಮಗ ಏನು? ನಾಳೆ ದಿನ ಸರೋವರ್ಗೆ ಜಾಬ್ ಕನ್ಫರ್ಮ್ ಆಗಿ ಇದೇ ಲಿಮಿಟ್ಸ್ಗೆ ಅಪಾಯಿಂಟ್ ಆಗ್ತಾರೆ. ಆಗ ನಿಮ್ಗಳ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅಂದ್ರೆ ಈಗ ನಾವು ಅವನ ಹತ್ರ ಹೋಗಿ ಗಂಡಸ್ತನ ತೋರಿಸ್ಬೇಕಾ? ಅವ್ರ ಹತ್ರ ಕ್ಷಮೆ ಭಿಕ್ಷೆ ಕೇಳಿ, ಅವ್ರ ಹತ್ರ ಕ್ಲೋಸ್ ಆಗಿ, ಅವ್ರ ಹತ್ರ ಚೆನ್ನಾಗಿರಿ. ನಾನು ಕ್ಷಮೆ ಕೇಳೋದ? ಆ ನನ್ನ ಮಗಂಗೆ ಜಾಬೇ ಸಿಗ್ದಿರೋಂಗ್ ಮಾಡ್ತೀನಿ. ಆಗ ಏನ್ ಕಿತ್ಕೊಂತಾನೆ? ನಾನು ನಿಮ್ಮ ಒಳ್ಳೇದನ್ನೇ ಬಯಸ್ತಾ ಇರೋದು. ನೀನೇನ್ ನಮ್ಗೆ ಒಳ್ಳೇದ್ ಬಯಸೋದು? ಈಗಲೇ ಹೋಗಿ ಕ್ಷಮೆ ಕೇಳಿ. ಈಗಲೇ ಹೋಗ ಅವ್ನ್ ಜಾಬ್ ಸಿಕ್ಕಿರಂಗ್ ಮಾಡ್ತೀನಿ. ನೋಡ್ತಾ ಇರೋ ಬಂದ್ರು. ಸರೋವರ್ ಹಾಯ್ ಸರೋವರ್, ಅಲ್ಲೇ ನಿಂತ್ಕೊಳ್ಳಿ.
ನಾನ್ ಬಂದಿರೋದಿಲ್ಲಿ ನಿಂತ್ಕೊಳ್ಳೋದಿಕ್ಕಲ್ಲ, ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳೋದಿಕ್ಕೆ. ನಾನ್ ಕೇಳಲ್ಲ. ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ಇಲ್ಲ ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ನಾನ್ ಕೇಳಲ್ಲ. ಇವತ್ತು ನಾನ್ ಹೇಳ್ಬೇಕು, ಅದನ್ನ ನೀವು ಕೇಳ್ಬೇಕು. ಇವತ್ತು ನನ್ ಟರ್ನ್. ಓಕೆ, ನಿಮ್ ಟರ್ನ್. ಐ ಅಗ್ರಿ. ಏನ್ ಮಾಡ್ತಾ ಇದ್ದೀರಾ? ನೀವೇ ನೋಡ್ತೀರಲ್ಲ, ಸರ್ಪ್ರೈಸ್. ವಾಟ್ ಸರ್ಪ್ರೈಸ್? ಸರೋವರ್, ಕಣ್ಮುಚ್ಚಿ. ಓಹೋ ಮಾನಸ, ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಸರೋವರ್, ಸರ್ಪ್ರೈಸ್ ಅಂತ ಹೇಳಿಲ್ವಾ? ಬನ್ನಿ. ಹಾ, ಈಗ ನೋಡಿ. ಮಾನಸ, ಐ ಆಮ್ ಸಾರಿ. ಇದಕ್ಕೆ ನನ್ನ ಹತ್ರ ಜಾಗ ಇಲ್ಲ. ಜಾಗ ಇಲ್ಲ? ಯಾಕೆ? ಐ ಲವ್ ಯು. ನಾನು ನಿಮ್ಮನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಅದೇ ಯಾಕೆ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದೇ ಯಾಕೆ? ನಾನು ಪ್ರೀತಿ ಮಾಡೋಕ್ಕಾಗಲ್ಲ. ಅದೇ ಯಾಕೆ ಅಂತ? ನನ್ನ ಜೀವನದ ಗುರಿನೇ ಬೇರೆ. ನಾನು ನಿಮಗ್ ಸರಿಯಾದ ಜೋಡಿ ಅಲ್ವಾ ಸರೋವರ್? ನನ್ನ ಮನ್ಸನ್ನ ನಾನು ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹೇಳಿ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾನು ನಿಮಗೆ ಏನಂತ ಹೇಳಲಿ? ಈ ಪ್ರೀತಿ ಪ್ರೇಮಕ್ಕಿಂತ ನಾನು ಇಟ್ಟಿರೋ ಗುರಿ ಮುಖ್ಯ, ನಾವು ಹೊರಟಿರೋ ದಾರಿ ಮುಖ್ಯ. ಇದ್ರ ಮಧ್ಯೆ ಏನೇ ಬಂದರೂ ನನಗೆ ಕಾಣಿಸಲ್ಲ. ನಾನು ನಿಮ್ಮ ದಾರಿಗೆ ಯಾವತ್ತೂ ಮುಳ್ಳಾಗೋದಿಲ್ಲ, ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ. ಪ್ಲೀಸ್ ಸರೋವರ್, ನನ್ನ ಪ್ರೀತಿನ ರಿಜೆಕ್ಟ್ ಮಾಡಬೇಡಿ. ಈ ಮಾನಸ ಇರೋದು ಈ ಸರೋವರ ಸೇರೋಕೆ. ಪ್ರೀತಿ ಪ್ರೇಮ ಅಂದರೆ ಏನು ಅಂತ ಅರ್ಥ ಆಗತ್ತೆ. ಮಾನಸ ಜೀವನದಲ್ಲಿ ಆಹಾ ದುಡ್ಡಿ ನೋಡ್ರ ರಸಗುಲ್ಲ ಇದ್ದಂಗೆ ಪೊಲೀಸ್ ಬೆಲ್ಟ್ ತೋರಿಸಿ ನಗರ ಮಾಡಿ ನಮ್ಮನ್ನೇ ಚೂತ್ಯ ಮಾಡ್ಬಿಟ್ಟೆ ಅಲ್ಲ. ಈಗ ಅದೇನ್ ಕಿತ್ಕೊಂತೀಯ ಕಿತ್ಕೋ.
ಏಯ್ ಇನ್ನು ಹಳೇದೆಲ್ಲ ಮರ್ತ್ಬಿಡು. ಮುಂದೆ ಒಳ್ಳೇದೇ ಆಗತ್ತೆ. ನೋಡು, ನಿಮ್ ಮನೆಯಿಂದ ಬಟ್ಟೆ ತರಿಸಿದ್ದೀನಿ. ಬೇಗ ರೆಡಿ ಆಗು. ನಾನು ಡಾಕ್ಟರ್ ಹತ್ರ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಬೇಗ ಬೇಗ ರೆಡಿ ಆಗು, ಸರಿನಾ? ಹಾ? ಏನಜ್ಜಿ, ಕೈ ತುಂಬಾ ತಿಂಡಿನೇ ತುಂಬ್ಕೊಂಬಂದಿದ್ದೀರಾ? ಮೊಮ್ಮಗನಿಗೆ ಕೊಡಕಾ? ಎಸ್, ಅಫ್ಕೋರ್ಸ್. ನಮ್ಮ ಸರೋವರ್ಗೆ ಈ ಫ್ರೂಟ್ಸು ಅದು ಇದು ಅನ್ನೋಕ್ಕಿಂತ ಈ ಮಸಾಲ ಪೀನಟ್ಸ್ ಅಂದರೆ ತುಂಬ ಇಷ್ಟ. ಕಡಲೆಕಾಯಿ ಬೀಜ ಡಿಯರ್, ಹೀ ಲವ್ಸ್ ಇಟ್, ಯು ನೋ. ಓಹೋ, ಅದಕ್ಕೆ ಇದನ್ನ ತಯಾರು ಮಾಡ್ಕೊಂಡು ತಂದಿದ್ದೀರಾ? ಚೆನ್ನಾಗಿದೆ. ಡೋಂಟ್ ವರಿ ಡಿಯರ್, ಇದರಲ್ಲಿ ನಿನಗೂ ಸ್ವಲ್ಪ ಕೊಡ್ತೀನಿ. ಶಟಪ್. ಆಸ್ಪತ್ರೆಗೆ ಇಂಥದ್ದೆಲ್ಲ ತರಬಾರ್ದು ಅಂತ ಗೊತ್ತಿಲ್ಲ? ಲಂಚ ಬೇರೆ ಕೊಡ್ತೀರಾ? ಸಿ, ನನ್ನ ಸರೋವರ್ ಏನು ಇಷ್ಟಪಡ್ತಾನೆ ನಾನು ಅದನ್ನು ತಂದು ಕೊಡ್ತೀನಿ. ನಿನ್ನ ಪರ್ಮಿಷನ್ ಯಾರಿಗೆ ಬೇಕು? ಓ, ಅವನ ಮೇಲೆ ಇವಳಿಗೆ ಅಷ್ಟೇ ಪ್ರೀತಿ, ನಮಗಿಲ್ವೇ ಇಲ್ಲ. ಪೀನಟ್ ಅಂತೆ, ಪೀನಟ್. ನಿನ್ನ ಪರ್ಮಿಷನ್ ಯಾರಿಗೆ ಬೇಕು? ಸರೋವರ್, ಮೈ ಸನ್, ಗುಡ್ ಟು ಸಿ ಯು. ಮೈ ಸನ್, ಗುಡ್ ಟು ಸಿ ಯು. ಬನ್ನಿ 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 ಹೆಡ್ ನರ್ಸ್ ತಿಮ್ಮಕ್ಕ. ಗುಡ್ ನ್ಯೂಸ್, ನಿಮಗೆ ಫ್ಲಾರೆನ್ಸ್ ನೈಟಿಂಗೇಲ್ ಮೆಡಲ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಇದು ನಿಮ್ಮ ಅತ್ಯುತ್ತಮ ಸೇವೆಗಾಗಿ ಸಿಕ್ಕಿರೋ ಪ್ರತಿಫಲ. ಬಂಗಾರಿ, ನಾನು ಮೊದಲಿನಂತಾಗಿದ್ದು, ನನ್ನ ಕಾಯಿಲೆ ಎಲ್ಲ ವಾಸಿಯಾಗಿದ್ದು ಅದು ಕೇವಲ ಹೆಡ್ ನರ್ಸ್ ತಿಮ್ಮಕ್ಕಲಿಂದನೇ ಸಾಧ್ಯ. ನಾನು ಅವ್ರಿಗೆ ಎಷ್ಟು ಚಿರುಋಣಿ ಆದರೂ ಸಾಲದು. ಸರ್, ನನಗೆ ಆ ಮೆಡಲ್ ಸಿಕ್ಕಿದ್ದಕ್ಕಿಂತ ನಮ್ಮ ಸರೋವರ್ ಗುಣಮುಖನಾಗಿದ್ದೇ ದೊಡ್ಡ ಸಂತೋಷ. ನಾನಿಷ್ಟು ದಿವಸ ಪಟ್ಟ ಶ್ರಮ ಎಲ್ಲ ಇವತ್ತು ಸಾರ್ಥಕವಾಯಿತು. ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್ ತಿಮ್ಮಕ್ಕ. ಇಷ್ಟೊಂದು ಎಕ್ಸೈಟ್ ಆಗಬೇಡಿ. ಇನ್ನೂ ಸರೋವರು ಸಂಪೂರ್ಣವಾಗಿ ಗುಣಮುಖನಾಗಿಲ್ಲ. ಮೈಸನ್, ನೀನು ಯಾವಾಗ ಹುಷಾರಾಗ್ತೀಯೋ, ನೀ ಯಾವಾಗ ಮತ್ತೆ ನನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಸಿಟಿ ರೌಂಡ್ ಹಾಕ್ಸ್ತೀಯೋ ಅಂತ ಇಷ್ಟು ದಿವಸ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ. ಆ ಟೈಮ್ ಇವತ್ತು ಬಂದಿದೆ. ನಡಿ ನಡಿ, ಮತ್ತೆ ನನ್ನ ಬೈಕ್ ಮೇಲೆ ಕರ್ಕೊಂಡು ರೌಂಡ್ ಹೋಗು. ಖಂಡಿತ ಬಂಗಾರಿ. ನಾನು ಅನಾಹುತ ಹೌದು. ಮಾನಸ ಹೇಗಿದ್ದಾಳೆ? ಮಾನಸ? ಇನ್ನೆಲ್ಲಿ ಮಾನಸ ಮೈಸನ್? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಸರೋವರ ತಲೆಗಾಗಿರೋದು ಯಾವುದು ಸಣ್ಣ ಗಾಯ ಅಲ್ಲ, ಅದು ತುಂಬಾ ಡೇಂಜರಸ್. ಅದನ್ನ ಸೆರೆಬ್ರಲ್ ಡೆತ್ ಅಂತಾರೆ. ಅಂದ್ರೆ ಇದರಿಂದ ಅವನು ಸಂಪೂರ್ಣವಾಗಿ ಹೊರಗೆ ಬರಕ್ಕಾಗಲ್ವಾ? ಮತ್ತೆ ಸರೋವರ್ ಮೊದ್ಲಿನ ತರ ಆಗೋದೇ ಇಲ್ಲ ಅಂತೀರಾ ಸರ್? ಸೆರೆಬ್ರಲ್ ಡೆತ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ತಲೆಗೆ ಬಲವಾದ ಪೆಟ್ಟು ಆದಾಗ ಆ ಪೆಟ್ಟು ಆದ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಹೋಗಿ ಬ್ರೈನು ತನ್ನ ರಿಫ್ಲೆಕ್ಸ್ ಅನ್ನ ಕಳೆದುಕೊಳ್ಳುತ್ತೆ. ಈಗ ಸರೋವರ್ಗಾಗಿರೋದು ಅದೇ. ಯಾಕಜ್ಜಿ, ನನ್ನಿಂದ ನೀವೇನೋ ಮುಚ್ಚಿಡ್ತಿದ್ದೀರ? ಮಾನಸ ಎಲ್ಲಿ? ಮಾನಸ ಹೇಗಿದ್ದಾಳೆ? ಹೀಗೆ ನೀವು ನಿಜ ಹೇಳ್ದಿದ್ರೆ ನನ್ನ ಮೇಲೆ ಆಣೆ. ಅದು ಮೈಸನ್ ಏನು ಅಂದ್ರೆ
ಓಡ್ರೋ ಜೋಸೆಫ್, ಸಲೀಂ ಭಾಯ್, ಜೋಸೆಫ್, ಸಲೀಂ ಭಾಯ್. ಮಾನಸ, ಸರೋವರ್, ಮಾನಸ, ಸರೋವರ್, ಮಾನಸ, ಸರೋವರ್, ಮಾನಸ, ಸರೋವರ್. ಈಗ ಸರೋವರು ಸಂಪೂರ್ಣವಾಗಿ ಗುಣಮುಖನಾದಂತೆ ಕಂಡ್ರು ಅದು ಬರೀ ಟೆಂಪರರಿ ಮಾತ್ರ. ಇನ್ ಫ್ಯೂಚರ್ ಮತ್ತೆ ಆ ವ್ಯಕ್ತಿಗೆ ಅದೇ ಜಾಗದಲ್ಲಿ ಪೆಟ್ಟು ಬಿದ್ದಾಗ ಅಥವಾ ಮೆದುಳಿಗೆ ಅತಿಯಾದ ಒತ್ತಡ ಉಂಟಾದಾಗ ಆ ಕಾಯಿಲೆ ಮತ್ತೆ ಮರುಕಳಿಸಿ ಅವನು ಹುಚ್ಚನಾಗಲೂಬಹುದು ಅಥವಾ ಸಾಯಲೂಬಹುದು. ಯಾವುದನ್ನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ತಿಮ್ಮಕ್ಕ. ಸರೋವರ್, ಸರೋವರ್, ಅಯ್ಯೋ, Oh my God, Jesus. ಸರೋವರ್, ಸರೋವರ್, ಸರೋವರ್. ಮೇಡಮ್, attention, standards, attention, standards. I am a state police officer. Yeah, ditchka, 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 ditchka. Yeah, ditchka, ditchka, ditchka. Yeah. Oh my God, Jesus. Standards, attention, standards. I'm a state police officer. Ditchka, 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 ditchka. Hey, attention, standards,